ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂದ್ರೀಂದ್ರಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿಗಳಿದೆ. ಜ್ಯೋತಿಷ್ಯ ಶಾಸ್ತ್ರ ಕಲಿತಕ್ಕಂಥ ಒಂದು ಅವಕಾಶ. 15 ದಿವಸಗಳಲ್ಲಿ ಖಂಡಿತ ಜ್ಯೋತಿಷ್ಯದ ಒಂದು ವಿಭಾಗ, ಮೇನ್ ವಿಭಾಗ ಅಂತ ಹೇಳ್ಬೋದು, ವಿಚ್ ಈಸ್ ಮೋರ್ ಆಫ್ ಎ ಪ್ರಿಡಿಕ್ಟಿವ್ ಟೆಕ್ನಿಕ್ಸು. ಫಸ್ಟ್ 7 ಡೇಸು ನಾವು ಬೇಸಿಕ್ ವಿಚಾರಗಳನ್ನ ಚೆನ್ನಾಗಿ ಅರ್ಥೈಸಿ ಮತ್ತೆ ಲಗ್ನದ ಬಗ್ಗೆ ಹೇಳಿ, ಲಗ್ನದಿಂದ ಬರ್ತಕ್ಕಂಥ ಗ್ರಹಗಳ ಬಗ್ಗೆ ಹೇಳಿ, ಆಮೇಲೆ ದಶಾ ಸಿಸ್ಟಮ್ ಹೋಗ್ತೀವಿ. ವಿಂಶೋತ್ತರಿ ದಶಾ ಅಂತ ಕರೀತಾರೆ. ಆ ವಿಂಶೋತ್ತರಿ ದಶಾ ಆದಮೇಲೆ ನಾವು ವಿಲ್ ಗೆಟ್ ಇನ್ ಟು ನಮ್ಮ ನಕ್ಷತ್ರ ನಾಡಿ ಕಾನ್ಸೆಪ್ಟ್. ನಕ್ಷತ್ರ ನಾಡಿ ಕಾನ್ಸೆಪ್ಟ್ ಅಲ್ಲಿ ಆ ದಶಾ ಸಿಸ್ಟಮ್ ಮೇಲೆ ನಾವು ಹೇಗೆ ನಮ್ಮ ಎಜುಕೇಷನ್ನು, ಜಾಬು, ಬಿಸ್ನೆಸ್ಸು, ಮತ್ತೆ ಹಣಕಾಸಿನ ವಿಚಾರ, ಮತ್ತೆ ಹೆಲ್ತ್ ವಿಚಾರ ಎಲ್ಲವೂ ನೋಡಿ ಹೇಗೆ ಅದನ್ನು ಪರಿಹರಿಸ್ಕೋಬೇಕು ಅಂತ ಹೇಳಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ತರಗತಿ ಇದೇ ಫೆಬ್ರವರಿ 16ನೇ ತಾರೀಕು. ಕುಟುಂಬ ಸಮೇತ ಕಲೀರಿ ಅಂತ ಹೇಳಿ ನನ್ನ ಒಂದು ಮಾತು. ಕಾಲ್ಸ್ ತಗೊಳ್ಳೋಣ, ಆಮೇಲೆ ಮತ್ತೆ ಯಾವ್ದಾದ್ರು ವಿಚಾರ ಇದ್ರೆ ಖಂಡಿತ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಆಕ್ಚುಲಿ ನಂಗೆ ಓಕೆ ಡೇಟ್ ಆಫ್ ಬರ್ತ್ ಇದೆ. ಅದು ನಮ್ಮ ಅಣ್ಣನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅಣ್ಣನ ಮಗ? ಹಾ ಹೌದು, ಅಣ್ಣನ ಮಗನ ಬಗ್ಗೆ. ಅವನ್ಗೆ ADHD ಆಟಿಸಮ್ ಇದೆ. ಸೊ ಡೇಟ್ ಆಫ್ ಬರ್ತ್ ಹೇಳ? ಡೇಟ್ ಆಫ್ ಬರ್ತ್ ಹೋಗೋಣ, ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ? 2 ಡೇಟ್ ಆಫ್ ಬರ್ತ್ ಇದೆ. ಓಕೆ, ಡೇಟ್ ಆಫ್ ಬರ್ತ್ ನಿಮ್ ಚಾಯ್ಸ್ ಹೇಳ್ಬಿಡಿ, ಬೆಸ್ಟ್. ಅದು ಯಾವಾಗ್ಲೂ ನಿಮ್ ಮೈಂಡ್ ಅಲ್ಲಿ ಏನಿದೆ ಅದನ್ನ ಹಾಕ್ತೀನಿ. ನನಗೆ ಓಕೆ, ಡೇಟ್ ಆಫ್ ಬರ್ತ್ ನೋಡೋಣ ಸರ್. ಹೇಳಿ. 28 ಜುಲೈ 2011. ಜುಲೈ 28 ಜುಲೈ 2011. ಬೆಳಗ್ಗೆ 7:15 ಬೆಂಗಳೂರು. ಹುಟ್ಟಿದೂರು ಬೆಂಗಳೂರು ಅಲ್ವಾ? 7:16. ಹಾಕ್ತೀನಿ. ಅದೇ ಅವನ್ಗೆ ಹೆಂಗೆ ಅಂದ್ರೆ 2 ನಿಮಿಷ ಅವನ್ಗೆ ಒಂದ್ ಕಡೆ ಮಿಥುನ ರಾಶಿ ಹುಟ್ಟಿದ್ದಾರೆ. ಕರೆಕ್ಟಾ? ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, 4ನೇ ಪಾದ. ಹೌದು ಸರ್. ಹುಟ್ಟಬೇಕಾದ್ರೆ ಮಂಗಳ ದಶೆ ಇತ್ತು. ಈಗ ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು ದಶೆ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ರಾಹು ದಶೆಯಲ್ಲಿ ಏನಾದ್ರು ಸ್ವಲ್ಪ ಪರಿವರ್ತನೆ ಆಗುತ್ತಾ? ರಾಹು 4 ಅಂತ ಬಂದಿದೆ. ಆರೋಗ್ಯದಲ್ಲಿ ಸ್ವಲ್ಪ ಈಸಿಯಾಗಿ ಆಗಲ್ಲ. ಮತ್ತೆ ಅದ್ರ ಜೊತೆ 1 and 12 ಇದೆ. 9 ಹೆಲ್ಪಿಂಗ್ ಹ್ಯಾಂಡ್ ಇರುತ್ತೆ, 6 ಇರುತ್ತೆ. ಸೊ ಆರೋಗ್ಯದಲ್ಲಿ ಇದು ಸ್ವಲ್ಪ ಕ್ಲಿಯರ್ ಆಗೋದು ಕಷ್ಟ. 5 ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟು. ಸೊ ಸ್ಟಾರ್ಟಿಂಗ್ ಅಲ್ಲಿ 4 ಬಂದಿದೆ ಆ ಒಂದು ರೂಟ್ ಇಂದ. ಅಲ್ಲಿಂದ ನಮ್ಮ ಫ್ರೂಟ್ಗೆ 1 ಬಂದಿದೆ, ಮತ್ತೆ ಟೇಸ್ಟ್ಗೆ 9. ಅಂದ್ರೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಸಂಹೌ ಮ್ಯಾನೇಜ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಚೇತರಿಕೆ ಆಗ್ತಕ್ಕಂಥದ್ದು ದಶಾದಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇಲ್ಲ. ಫಸ್ಟ್ ಪಾಯಿಂಟ್. ಮತ್ತೆ ಇಲ್ಲಿ ಬೇಸಿಕಲಿ ಅವ್ರದ್ದು ಕ್ರೌನ್ ಚಕ್ರ ಸ್ವಲ್ಪ ವೀಕ್ ಇರುತ್ತೆ. ಜನರಲಿ ಆಟಿಸಮ್ ಅಲ್ಲಿ ಕ್ರೌನ್ ಚಕ್ರ ಅಂತ ಕರಿತೀವಿ. ಸೊ ಆ ಕ್ರೌನ್ ಚಕ್ರನ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸನ್ ವೀಕ್ ಆಗಿರುತ್ತೆ ಯಾವಾಗ್ಲೂ. ಯೂಶಲಿ ಯಾರ್ಯಾರಿಗೆ ಆಟಿಸಮ್ ಇರುತ್ತೋ ಸನ್ ಮತ್ತೆ ಮೂನ್ ಸ್ವಲ್ಪ ವೀಕ್ ಇರುತ್ತೆ. ಸೊ ಆ ಒಂದು ತಾಯಿ ಆಗಿರ್ತಕ್ಕಂಥವ್ರು ಆ ಮಗು ತಲೆ ಮೇಲೆ ಕೈ ಇಟ್ಟು ಒಂದು ಪರ್ಪಲ್ ರೇ ಪಾಸ್ ಆಗ್ತಾ ಇದೆ ಅಂತ ಹೇಳಿ ಒಂದು 15 ಮಿನಿಟ್ಸ್ ಎವ್ರಿ 3 hours, 4 hours, 5 hours, ಎವ್ರಿ 3-4 hours ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ಕೈ ಇಟ್ಕೊಂಡು ಒಂದು ಪರ್ಪಲ್ ರೇ ಪಾಸ್ ಮಾಡ್ತಾ ಇದ್ರೆ ಆಕ್ಟಿವೇಟ್ ಆಗುತ್ತೆ. ಕೇಳಿಸ್ತಾ ಇದೆಯಾ? ಇದೀರ ಲೈನಲ್ಲಿ? ಕಟ್ಟಾಗಿದೆ. ಓಕೆ. ಸೊ ಗೋಧಿ ದಾನ ಮಾಡ್ಬೇಕು ಅವ್ರಿಗೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕ್ಕೆ ಗೋಧಿ ದಾನ. ಮತ್ತೆ ಇಲ್ಲಿ ಮಂಗಳ ಬಹಳ ಪವರ್ಫುಲ್ ಆಗಿರೋದ್ರಿಂದ 3 ಮುಖದ ರುದ್ರಾಕ್ಷಿ. ಸೊ ನನ್ನ ಪುಸ್ತಕದಲ್ಲಿ ಆಟಿಸಮ್ಗೆ ಒಂದು ಮಂತ್ರ ಬರೆದಿದ್ದೀನಿ, ಸ್ವಲ್ಪ ದೊಡ್ಡ ಮಂತ್ರ ಇರೋದ್ರಿಂದ. ಆಟಿಸಮ್ ಮಂತ್ರ ಬಹಳ ದೊಡ್ಡದಿದೆ, ಒಂದು 5-6 ಲೈನ್ ಇದೆ ಅದು. ಆಟಿಸಮ್ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಆಟಿಸಮ್ ಅದು ತುಂಬಾ ಜನ ಟ್ರೈ ಮಾಡಿದ್ದಾರೆ, ಸ್ವಲ್ಪ ಒಂದು 30-40% ಸ್ವಲ್ಪ ಚೇಂಜಸ್ ಬಂದಿದೆ. ಸೊ ಅದೊಂದು ನೀವು ಮಾಡ್ಬೋದು. ಮತ್ತೆ ಒಂದು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಪರ್ಪಲ್ ಕಲರ್ ರಿಬ್ಬನ್ ತಲೆಗೆ ಕಟ್ಟಿ ಮಲ್ಕೊಂಡ್ರೆ ಕಲರ್ ಥೆರಪಿ ಸ್ಲೋ ಆಗಿ ಟೈಮ್ ಆಗುತ್ತೆ. ಬಟ್ ಬಹಳ ವರ್ಷಗಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ದಾನ ಸಜೆಸ್ಟ್ ಮಾಡಿದ್ದೀನಿ, ಅದನ್ನ ಹಾಕೊಳ್ಳಿ.
ಕೊರಳಿಗೆ ಇದು ಕೈಗೆ ಒಂದು ಮೂನ್ ಸ್ಟೋನ್ ಹಾಕ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳಬೇಕು ಸರ್. ಹೇಳಿ ಸರ್. 18 ನಂಬರು. ಯಾವ ವಿಚಾರ? ಕೇಳಬೇಕಿತ್ತು. ಮದುವೆ ಬಗ್ಗೆ ಕೇಳಬೇಕಿತ್ತು. ಯಾರ ಮದುವೆ? ಯಾರ ಮದುವೆ? ಮದುವೆಗೆ ತಮ್ಮಂದು. ಹಾ ಹೇಳಿ, ಯಾರ್ದು ಕೇಳ್ತಾ ಇದ್ದೀರಾ ಹೇಳ್ಬೇಕು. ನನ್ನ ಮದುವೆನಾ ಅಂತ. 18 ನಂಬರು. ಹಾಕಾಯ್ತು. 7ನೇ ಮನೆ ಕೇತು ರೆಟ್ರೋಗ್ರೇಡ್, ಬಹಳ ಡಿಲೆ. ಕೇತುನಲ್ಲಿ 10 ಬಂದಿದೆ. 7, 10, 10 10 ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋದು. ಎಷ್ಟು ವರ್ಷ ಆಗಿದೆ? 35 ಆಗಿದೆ. ಕಷ್ಟ ಸ್ವಾಮೀಜಿ. ಎಲ್ಲ ಹೇಳ್ತಾರೆ, ಫೋಟೋ ಎಲ್ಲ ಕಳಿಸ್ತಾರೆ, ಅಲ್ಲಿಂದ ಆಗಲ್ಲ. ಇಲ್ಲಿ ಕಷ್ಟ ಅಂತ ಬಂದಿದೆ. ಕೇತುವಿನ ವಿಚಾರದಲ್ಲಿ ಕಷ್ಟ ಅಂತ ಬಂದಿದೆ. ಗಣಪತಿಯ ಮಂತ್ರ ಹೇಳ್ಕೊಳ್ಳಿ, ಅಥವಾ ಓಂ ಕೆಂ ಕೇತುವೆ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ಕ್ಯಾಟ್ಸೆ ಉಂಗುರ ಬರುತ್ತೆ. ದಶಾಭುಕ್ತಿಗಳಲ್ಲಿ ಕೇತು ಬುಧ ನಡೀತಾ ಇದೆ. 2022 ಅಕ್ಟೋಬರ್ವರೆಗೂ ರಾಹುವಿನ ಕಾಂಬಿನೇಷನ್ ಅಲ್ಲಿ ಮತ್ತೆ ಗುರು ಕಾಂಬಿನೇಷನ್ ನೋಡ್ತೀವಿ. ಸ್ಟ್ರಾಂಗ್ ಇಲ್ಲ ಸರ್ ಅಲ್ಲಿ. 7-2 ಹಿಟ್ ಆಗಬೇಕು, ಯಾವುದು ಹಿಟ್ ಆಗಿಲ್ಲ. ಸ್ವಲ್ಪ ನಿಮ್ಮ ನೋಡ್ತಕ್ಕಂಥ ವರ್ಗನ ಬಿಟ್ಟು ಸ್ವಲ್ಪ ಆಚೆ ಹೋಗಿ, ಜಾತಿ ನಿಮ್ಮ ಇದು ಬಿಟ್ಟು ಆಚೆ ಹೋಗಿ. ಖಂಡಿತ ಆ ಒಂದು 9th ಹೌಸ್ ಬಂದಿರೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನಮಸ್ತೆ. ಹಲೋ, ನಮಸ್ಕಾರ ಗುರುಗಳೇ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳಬೇಕಾಯ್ತು. ನಮ್ಮ ಮಗನ್ ಬಗ್ಗೆ. ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಪರ್ಮನೆಂಟ್. ನಂಬರ್ 80 ಗುರುಗಳೇ. 70 80. ವೆರಿ ಗುಡ್ ಜಾಬ್. ಹೇಳಿ, ಕೆಲಸ ಮಾಡ್ತಾ ಇದಾರೆ, ಹೇಳಿ ನೆಕ್ಸ್ಟ್. ಮಾಡ್ತಾ ಇದಾರೆ ಅಂದ್ರೆ ಅದು ಪರ್ಮನೆಂಟ್ ಆಗೋ ತರ ಇಲ್ಲ ಕೆಲಸ. ಬೇರೆ ಕಡೆ ಎಲ್ಲಾನು ಒಳ್ಳೆ ಕಡೆ ಕೆಲಸ ಸಿಗುತ್ತಾ? ಈಗ 3 ವರ್ಷದಿಂದ ಮಾಡ್ತಾ ಇದ್ದಾನೆ ಒಂದೇ ಕಡೆ. ಸ್ಯಾಲ್ರಿನು ತುಂಬಾ ಕಡಿಮೆ ಅವನ್ಗೆ. ಬೇರೆ ಕಡೆ ಎಲ್ಲಾನ ಸಿಗುತ್ತಾ? ಟ್ರೈ ಮಾಡಿದ್ರೆ ಆಗುತ್ತಾ? ಇಲ್ಲ ಹೊರದೇಶದಲ್ಲಿ ಏನಾನ ಮಾಡಿದ್ರೆ ಆಗುತ್ತಾ ಕೆಲಸ ಅಂತ ಕೇಳ್ತಾ ಇದೀನಿ ಗುರುಗಳೇ. ಬುಧ ದಶೆ ರಾಹು ಭುಕ್ತಿ. ಬುಧ ದಶೆಯಲ್ಲಿ 6-6-6 ಚೆನ್ನಾಗಿದೆ, ಕೆಲಸ ಚೆನ್ನಾಗಿರುತ್ತೆ. ಅವ್ರಿಗೆ 2027ವರೆಗೂ ಯಾವುದೇ ಕೆಲಸದ ತೊಂದರೆ ಇಲ್ಲ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಸರ್ವಿಸ್ ರಿಲೇಟೆಡ್ ಕಂಪನಿಲಿ ಇರ್ತಾರೆ. ಬುಧ ದಶೆಯಲ್ಲಿ 2022 ಅಕ್ಟೋಬರ್ವರೆಗೂ ರಾಹುವಿನ ಕಂಡೀಷನ್ ನೋಡೋಣ ಹೇಗಿದೆ ಅಂತ. ಈಗ ಸದ್ಯಕ್ಕೆ 6 ಕೆಲಸ ಇದೆ, ಟೆನ್ಷನ್ ಇಲ್ಲ. ರಾಹು ಬಂದಿರೋದ್ರಿಂದ 5 ಮತ್ತೆ 9 ಬಂದಿಲ್ಲ. ಗುರು ಆದ್ಮೇಲೆ 5-9 ಬರುತ್ತಾ? 5-9 ಬರುತ್ತೆ. ಓಕೆ. ಅಕ್ಟೋಬರ್ ಆದ್ಮೇಲೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಅಕ್ಟೋಬರ್ ಆದ ನಂತರ ಜಾಬ್ ಚೇಂಜ್, ಅದಕ್ಕಿಂತ ಮುಂಚೆ ಸ್ವಲ್ಪ ತೋರಿಸ್ತಾ ಇಲ್ಲ. ಅಬ್ರಾಡ್ ಟ್ರೈ ಮಾಡ್ಕೋಬಹುದು ಅಂದ್ರೆ ಈ ಅಕ್ಟೋಬರ್ ಒಳಗಡೆ ಒಂದು ಪ್ರಯತ್ನ ಮಾಡಬಹುದು. ಕಾಂಬಿನೇಷನ್ ರಾಹು ಭುಕ್ತಿಲಿ ಸಮಸ್ಯೆ ಇರಲ್ಲ, ಟ್ರೈ ಮಾಡಬಹುದು. ಕೆಲಸದ ವಿಚಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಅವರು ಮೊದಲು ಬಲಗೈ ಉಂಗುರದ ಬೆಳಗ್ಗೆ ಒಂದು ಬರ್ಮೀಸ್ ರೂಬಿ ಹಾಕಿ, ಹಣ ಜಾಸ್ತಿ ಆಗುತ್ತೆ. ಆಮೇಲೆ ದಾನದಲ್ಲಿ ನಾನು ಒಂದು ಸಜೆಸ್ಟ್ ಮಾಡ್ತೀನಿ. ಸೊ ಅವರು ಅಕ್ಕಿನ ದಾನ ಮಾಡ್ತಾ ಇದ್ರೆ ಕೆಲಸದಲ್ಲಿ ಸ್ವಲ್ಪ ಅವ್ರಿಗೆ ಒಂದು ಸ್ಟೆಬಿಲಿಟಿ ಅಂತ ಸಿಗ್ತಕ್ಕಂಥದ್ದು ತೋರಿಸುತ್ತೆ. ಅದ್ರ ಜೊತೆಗೆ ಫೈನಲ್ ಆಗಿ ಒಂದು 8 ಮುಖದ ರುದ್ರಾಕ್ಷಿ ಹಾಕಿ. ಇವೆಲ್ಲ ಅವ್ರಿಗೆ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಈಸಿ ಮಾಡಿಕೊಡುತ್ತೆ. ಯಥೇಚ್ಛವಾಗಿ ಓಂ ರಂ ರಾಹುವೇನ್ ನಮಃ ಅಂತ ಯಥೇಚ್ಛವಾಗಿ ಹೇಳಕ್ ಹೇಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ ಸರ್, ನಾವು ಗುಲ್ಬರ್ಗಲಿಂದ ರೇಣುಕ ಮಾತಾಡ್ಲತ್ತೀನ್ರಿ. ಹೇಳಿ. ನಮ್ದು ಬಿಸ್ನೆಸ್ ಬಗ್ಗೆ ಕೇಳ್ಬೇಕ್ರಿ. ಹೇಳಿ. ಕಿರಾಣಿ ದುಕಾನ್ ಅದ ರೀ. 1 to 214 ನಂಬರ್ ಹೇಳಿ. 19 ರೀ ಸರ್. 19 ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಫಸ್ಟ್ ಕಿರಾಣಿ ಶಾಪ್ ಅದ ರೀ. 2 ವರ್ಷ ಆಯ್ತು, ಒಟ್ಟು ಏನು ನಡೆಯಲಿಗ್ಯದ್ರಿ. ಕಸ್ಪಲ್ ನೋಡೋಣ. 7ನೇ ಮನೆ ಶುಕ್ರ ರೆಟ್ರೋಗ್ರೇಡ್. ಶುಕ್ರನ ಒಂದು ವಿಸಿಟ್ ಕೊಡೋಣ. ಶುಕ್ರನ ಕಾಂಬಿನೇಷನ್. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಶುಕ್ರ 8 ಕಾಂಪಿಟೇಷನ್ ಇಂದ ಇಲ್ಲಿ ಎತ್ತರ ಆಗಿದೆ. ಹೌದ್ರಿ ಸರ್. 8 ಅಂದ್ರೆ ಅದರ್ ಪೀಪಲ್. ಅಲ್ಲೇನು ಬಂದಿಲ್ವಾ? 2 ವರ್ಷದಿಂದ ಯಾವ್ದು ಬಂದಿಲ್ವಾ? ಬಂದಿಲ್ಲ ಅಂದ್ರೆ ಕಡಿಮೆ. ಅವಾಗ 10 ನಡೀತಿತ್ರಿ, ಈಗ 2000 ಇಟ್ಟೆ ಹೊಂಟದ. ಕಾಂಪಿಟೇಷನ್, ಜನ ಎಲ್ಲ ಸ್ವಲ್ಪ ಸ್ಕ್ಯಾಟರ್ ಆಗಿರ್ತಾರೆ. ಆಗ್ಯಾದ್ರಿ ಸರ್. ಏನ್ ಮಾಡ್ಬೇಕ್ರಿ? ತೆಗಿಬೇಕಂತಾರ ಇರಬೇಕ, ತೆಗಿಬೇಕು ಗೊತ್ತಾಗಲ್ಲ. ತೆಗಿಯೋದು ಒಳ್ಳೇದು. ಪ್ರಶ್ನಾಶಾಸ್ತ್ರದಲ್ಲಿ 8 ಬಂದಿದೆ. ಕಸ್ಪಲ್ ಫಸ್ಟ್ ನೋಡ್ಬಿಡ್ತೀನಿ. ಅದ್ರಲ್ಲಿ ಇಲ್ಲ ಅಂದ್ರೆ ಫಸ್ಟ್ ನೆಕ್ಸ್ಟ್ ಏನೇ ಚೆನ್ನಾಗಿ ಬಂದ್ರು ಕಷ್ಟನೇ. ಇದ್ರಲ್ಲಿ ಬಂದಿಲ್ಲ. ಮಾಡಿ ಉಳಿಸ್ಕೊಂಡು ಮಾಡ್ಬೇಕು ಅಂದ್ರೂ ಕಷ್ಟ. ಈಗ ದಶಾದಲ್ಲಿ ಬುಧ ದಶೆಯಲ್ಲಿ 9-9-10 ಜಾಸ್ತಿ ಬರಲ್ಲ. ಅದು 5 ಬಂದಿದೆ. 9 ಅಂದ್ರೆ ಜಾಸ್ತಿ ದುಡ್ಡು ಕೊಡಲ್ಲ. ಸುಮ್ಮನೆ ಒಂದು ಇದಕ್ಕೆ ಕೈಗೆ ಬಾಯಿಗೆ ವ್ಯಾಪಾರ ಮಾಡ್ಕೋಬಹುದು, ಆಗತ್ತೆ. ಅರ್ಥ ಆಯ್ತಾ? ಇಲ್ಲ ಬೇರೆ ಬಿಸ್ನೆಸ್ ಮಾಡಂತೀರ? ಇಲ್ಲ, ಈಗ ಈ ಪ್ರಶ್ನೆಗೆ ಇದನ್ನ ಹಾಕೊಂಡಿದ್ದೀನಿ. ಸದ್ಯಕ್ಕೆ ಇದನ್ನ ನೋಡ್ಕೊಂಡು ಮಾಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷ ಐತ್ರಿ ಸರ್ ಮಾಡ್ಲತ್ರಿ.
10 ವರ್ಷ. ಹಾ ರೀ 10 ವರ್ಷ ಐತ್ರಿ. 3 ವರ್ಷ ಐತ್ರಿ. ಬೇರೆ ಬಿಸ್ನೆಸ್ ಏನ್ ಮಾಡ್ತೀರಾ ಮತ್ತೆ? ಇಲ್ಲ ಅದೇ ಏನ್ರಿ ಮಾಡ್ಬೇಕಂತಾರಿ ನಾವ್ ಒಮ್ಮೆ ತೆಗೆದು ಬೇರೆ ಕಡೆ ಕೆಲ್ಸಿಗೆ ಜ್ಯೋತಿಷ್ಯ ಹೋಗ್ಬೇಕಂತಾರಿ. ಮಾಡ್ಬಿಡಿ ಬೆಸ್ಟ್. ಏನ್ರಿ ಸರ್? ಜ್ಯೋತಿಷ್ಯ ಬಿಸ್ನೆಸ್ ಬೆಸ್ಟ್ ಯಾವಾಗ್ಲೂ. ಹೌದ್ರಿ. ನಿಜವಾಗ್ಲೂ ಹೇಳ್ತೀನಿ ಎಲ್ಲಾರ್ಗು. ಅಲ್ಲಿ ಅಂಗಡಿಲಿ ಕುತ್ಕೊಂಡು ಬರೋರ್ಗು ಜಾತಕ ಹೇಳಿದ್ರೆ 100 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ, 200 ರೂಪಾಯಿ ಕೊಟ್ಟು ಹೋಗ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದು ಅಲ್ಲ ಹೇಳಿದ್ದು. ಅದನ್ನು ಒಂದು ಬಿಸ್ನೆಸ್ ಆಗಿ ತುಂಬಾ ಜನ ಮಾಡ್ತಾ ಇದಾರೆ. ನಮ್ಮ ಸ್ಟೂಡೆಂಟು ಚೆನ್ನಾಗಿ ಸಂಪಾದನೆ ಆಗ್ತದೆ. ಒಂದು ಖರೀದಾರ ಕಟ್ಕೊಳ್ಳಿ, ಯಾರು ಬಿಸ್ನೆಸ್ ಮಾಡ್ತಾರೆ ಖರೀದಾರ ಕಟ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆನ ಮಂಗಳವಾರ ದಾನ ಮಾಡಿ, ಇದನ್ನ ಸ್ವಲ್ಪ ದಿವಸ ನಡೆಸಿ, ಬೇರೆ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ಟ್ರೈ ಮಾಡಿ. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. 18/1/1981 ಏನಾಗಿತ್ತು? ಸಂಜೆ 6:15 ಏನಾಗಿತ್ತು? 18 ಡೇಟ್ ಯಾರ್ದು? ನಂದೆ. ಹೇಳಿ, ನನ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ 18/1/1981. 1981. ಓಕೆ, ನೆಕ್ಸ್ಟ್. ಟೈಮ್ ಸಂಜೆ 6:15. ಹುಟ್ಟಿದ ಊರು? ಚಿಕ್ಕಮಂಗ್ಳೂರು. ಪ್ರಶ್ನೆ? ಮದ್ವೆ ಆಗುತ್ತಾ ಇಲ್ವಾ ಅಷ್ಟೇ ಹೇಳಿ ಗುರುಜಿ. ಯಪ್ಪ. ಮತ್ತೆ ಡೇಟ್ ಹೇಳೋ ಬದಲು ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ರೆ ಅದು ಎಸ್ ಆರ್ನು ಹೇಳ್ಬಿಡ್ತಾ ಇತ್ತದು. ಇಲ್ಲ ಅಂದ್ರೆ ಅದನ್ನು ಹೇಳ್ತೀನಿ ಗುರುಜಿ. ಎಲ್ಲಾನು ನೋಡ್ತಾ ಇರ್ತಾರೆ. ನಮ್ ಟೈಮ್ ಕಷ್ಟ ನೋಡಿ. 7ನೇ ಮನೇಲಿ ಮಂಗಳ ಕೂತಿದೆ, ನಿಮಗೆ ಎಲ್ಲ ರಿಜೆಕ್ಟ್ ಮಾಡ್ತಾರೆ. ಕಾಂಪೌಂಡರ್ ಎಲ್ಲ ರಿಜೆಕ್ಟ್ ಮಾಡ್ತಾರೆ ಫಸ್ಟ್. 7ನೇ ಮನೇಲಿ ಇಷ್ಟೊಂದು ಇದೆಯಲ್ಲ, ಸೊ ಫಸ್ಟ್ ನಿಮ್ ಜಾತಕ ನೋಡಿದ ತಕ್ಷಣ ರಿಜೆಕ್ಟೆಡ್ ಎಷ್ಟೊಂದು ಆಗಿದೆ. ಫಸ್ಟ್ ಆಫ್ ಆಲ್ ನೋಡಿರೋದ್ ಬಿಡಿ, ನೀವೆಲ್ಲ ಒಪ್ಕೊಂಡು ಮಾಡ್ಕೊಳ್ಳೋಣ ಅನ್ನೋ ಟೈಮಲ್ಲಿ ರಿಜೆಕ್ಟೇ ಜಾಸ್ತಿ ಆಗಿದೆ. ಹೌದು. ಸೊ ನೋಡೋಣ. ಇಲ್ಲಿ ಮ್ಯಾರೇಜ್ ಬರ್ತಕ್ಕಂಥದ್ದು 6, 3, 7 ಎಲ್ಲೂ ಬಂದಿಲ್ಲ. ಗ್ರೀನೇ ಬಂದಿಲ್ಲ. ಅಲ್ಲಿ ಗ್ರೀನ್ ಒಂದು ಬಂದಿದೆ. ದಶಾ ಯಾವ್ದು ಬರ್ತಾ ಇದೆ ನೋಡೋಣ. ಶನಿಯ ಕಾಂಬಿನೇಷನ್ ಅಲ್ಲಿ 378, 12, 1, 378. ನೀವು ನಿಮ್ಮ ಇರ್ತಕ್ಕಂಥ ಕ್ಯಾಸ್ಟ್ ಕ್ರೀಡ್ ಎಲ್ಲ ಬಿಟ್ಟು ಹೋಗ್ಬೇಕು. ಯಾರಾದ್ರೂ ಪರವಾಗಿಲ್ಲ ಅಂತ ನೀವು ರೆಡಿ ಇರ್ಬೇಕು. ಅವಾಗ ಆಗುತ್ತಮ್ಮ, ಗ್ಯಾರಂಟಿ. ಅಲ್ಲ ಒಟ್ನಲ್ಲಿ ಇದೆಯಾ ಈಗ ರಾಹುದು ಇದು ನಡೀತಾ ಇದೆ. 100% ಇದೆ. ಹೌದು, ಅದಕ್ಕೆ ಹೇಳಿದ್ದು ನೀವು ರೆಡಿ ಇರ್ಬೇಕು ಯಾವ್ದಕ್ಕಾದ್ರೂ. 2021 ಏಪ್ರಿಲ್ ಆದ್ಮೇಲೆ ರಾಹುನಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಆಚೆ ಕಡೆ ಇರೋರು ಬರ್ತಾರೆ, ಬೇರೆ ಊರಲ್ಲಿರೋರು ಬರ್ತಾರೆ, ಬೇರೆ ಭಾಷೆ ಮಾತಾಡೋರು ಬರ್ತಾರೆ. ಖಂಡಿತ ಇದೆ, ಇದೊಂದು ಚಾನ್ಸ್ ಇದೆ. ಗುರುಜಿ ಬೇರೆ ಇದು ಕ್ಯಾಸ್ಟ್ ಅವರೇ ಬರ್ತಾ ಇರೋದು, ನಮ್ ಕ್ಯಾಸ್ಟ್ ಗಿಂತ ಬೇರೆ ಕ್ಯಾಸ್ಟ್ ಅವರೇ ಇದಾರೆ. ಈಗ ನಾನು ಏನ್ ಹೇಳಿದೆ ನಿಮ್ಗೆ ಹೇಳಕ್ಕಿಂತ ಮುಂಚೆ? ಅದೇ ನೀವೇ ಹೇಳ್ಬಿಟ್ರಿ ಫಸ್ಟ್ ಆಫ್ ಆಲ್. ಹೇಳಕ್ಕಿಂತ ಮುಂಚೆನೆ ಮಾಡ್ಕೊಳ್ಳಿ, ಎಲ್ಲ ಮನುಷ್ಯರೇ ಅಲ್ವಾ. ಮಾಡ್ಕೊಳ್ಳಿ. 41 ಆಯ್ತು. ಏನ್ ಮೇಡಮ್ ನೀವು ತಲೆ ಎಲ್ಲ ಕೆಡ್ಸ್ಕೊಬಾರ್ದು, ಯಾರಿಗೂ ತಲೆ ಕೆಡ್ಸ್ಕೊಬಾರ್ದು. ಆ ವ್ಯಕ್ತಿ ನಿಮ್ನ ಚೆನ್ನಾಗಿ ನೋಡ್ಕೋತಾನ, ದುಡ್ಡಿದ್ಯಾ, ಅರ್ಥ ಆಯ್ತಾ, ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾನ, ಸುಮ್ನೆ ರೇಸ್ ರೈಟ್ ಅಂತ ಹೋಗ್ತಾ ಇರ್ಬೇಕು. ಸಮಾಜ ಯಾವ್ದು ತಲೆ ಕೆಡ್ಸ್ಕೊಬಾರ್ದು. ಓಕೆ, ಯು ಆರ್ ಸಿಂಗಲ್, ಬಾರ್ನ್ ಸಿಂಗಲ್, ಎಂಜಾಯ್ ಮಾಡಿ ಲೈಫ್ನ. ಜಾತಕದಲ್ಲಿ ಇಲ್ಲ, ಅಲ್ಲಿ ದಶಾದಲ್ಲಿ ಸ್ವಲ್ಪ ವೀಕ್ ಇತ್ತು. ಅದಕ್ಕೆ ಫಸ್ಟೇ ಹೇಳಿದೆ ನಾನು, ರೆಡಿ ಇರಬೇಕು. ಆ ಹುಡುಗನ್ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನೋಡ್ಕೊಳ್ಳೋನಾಗಬೇಕು. ಅದು ನಿಮ್ಮ ಕಡೆ ಕೊಟ್ಟಿರತಕ್ಕಂಥದ್ದು. ಖಂಡಿತ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಒಂದು ಎಮರಾಲ್ಡ್ ಹಾಕಿ, ನಿಮಗೆ ಮದುವೆಗೆ ಎಮರಾಲ್ಡ್ ಹಾಕಿ. ಅದು 24 ಇದೆ. ಅದು ರಾಹು ಭುಕ್ತಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಗುಡ್ ಲಕ್. ನೆಕ್ಸ್ಟ್. ನಮಸ್ಕಾರ. ಹಲೋ ಸರ್. ನಮಸ್ಕಾರ ಗುರುಜಿ. ಹೇಳಿ ಸರ್. ಸರ್ ಗುರುಜಿ ಪ್ರಶ್ನೆ ಶಾಸ್ತ್ರ ಕೇಳ್ಬೇಕಾಯ್ತು. ಹೇಳಿ ಹೇಳಿ. ನಂಬರ್ 23. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅಯ್ಯೋ, ನನ್ ಗೌರ್ಮೆಂಟ್ ಕೆಲಸ ಅಂದ್ರೆ ಇಷ್ಟ ಆಗಲ್ಲ ಸರ್. ಆ ಕೆಲಸದಲ್ಲಿ ಸುಮ್ಮನೆ ಲೈಫ್. 6ನೇ ಮನೆ ರಾಹು. ರಾಹುನಲ್ಲಿ 10-11 ಇದೆ. ಎಸ್, ಆಗತ್ತೆ. ರಾಹು ಸೂರ್ಯ ನಕ್ಷತ್ರದಲ್ಲಿ ಇದೆ. ಆಗುತ್ತೆ ಸರ್, ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಒಂದು ಅಮೆಥಿಸ್ಟ್ ಸ್ಟೋನ್ ಹಾಕೊಳ್ಳಿ, ಅಥವಾ 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಯಾವ್ದಾದ್ರು ಒಂದು ಹಾಕೊಳ್ಳಿ. ಒಂದು ಅರಿಶಿನದ ಕೊಂಬೆ ತೆಗೆದ್ಬಿಟ್ಟು ಹಚ್ಕೊಳ್ಳಿ, ಡೆಫಿನೆಟ್ಲಿ ಆಗುತ್ತೆ. ಸ್ವಲ್ಪ ಸದ್ಯಕ್ಕೆ ಇವಾಗ ನಿಮಗೆ ಬುಧ ದೇಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಬುಧನಲ್ಲೂ ಕೂಡ 10-11 ಇದೆ. ಒಂದು 2-3 ವರ್ಷದಲ್ಲಿ ಆಗುತ್ತೆ. ಯಾಕಂದ್ರೆ ನಮಗೆ ರಿಸಲ್ಟ್ ಬರೋ ಟೈಮ್ ಬೇಕು. ಆಗುತ್ತೆ, ಒಳ್ಳೇದಾಗ್ಲಿ, ಸೇರ್ಕೊಳ್ಳಿ. ನಮಸ್ಕಾರ. ಗೌರ್ಮೆಂಟ್ ಕೆಲಸ ಅಂದ್ರೆ ಬರೀ ಕಿತಾಪತಿ ಕೆಲಸ. ಅದು ಒಬ್ಬರು ಕೊಂಡ್ರೆ ಒಬ್ಬರನ್ನ ಕಾಲಿಳಿಯೋ ಕೆಲಸ ಅಲ್ಲೆಲ್ಲ ಹೋಗ್ಬಿಟ್ರೆ. ಒಬ್ಬರು ಯಾವ್ದಾದ್ರು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬಿಟ್ರೆ
ಅವ್ರನ್ನ ಏನಾರು ಸಿಕ್ಸಿ ಮಾಡಿ ಅದಕ್ಕಾಕಿ ಇದಕ್ಕಾಕಿ ರುಬ್ಬಿಡ್ತಾರೆ. ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಅಲ್ಲಿ ಕಾಲು ಎಳಿತಾರೆ, ಅಲ್ಲಿ ಕಾಲು ಎಳಿತಾರೆ. ಕೆಲಸಕ್ಕೆ ನಮ್ಮ ಹೆಚ್ಚಾಗಿ ಬರೀ ಟ್ರಾನ್ಸ್ಫರು, ಅಲ್ಲಿ ನಮ್ಗೆ ಏನು ಸಿಗುತ್ತೆ ಆ ಏರಿಯಾದಲ್ಲಿ, ಮತ್ತು ಮಿನಿಸ್ಟ್ರಿ ಇಟ್ಕೊಳ್ಳೋದಂತೆ, ಹೈಯರ್ ಅಪ್ಸ್ ಇಟ್ಕೊಳ್ಳೋದಂತೆ, ಕಾಮಗಾರಿ ಒಂದು ಇರಲ್ಲ. ಪ್ರೊಡಕ್ಟಿವಿಟಿ ಈಸ್ ನಾಟ್ ಬೀನ್ ಮೆಜರ್ಡ್ ದೇರ್, ಓನ್ಲಿ ಹೈರಾರ್ಕಿ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ನಮ್ದು ಸಿಸ್ಟಮ್ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ನಾಟ್ ಎ ರೋಬಸ್ಟ್ ಸಿಸ್ಟಮ್. ಸುಮ್ಮನೆ ನಾವೆಲ್ಲ ನಮ್ಮ ಟ್ಯಾಕ್ಸ್ ಪೇ ಎಲ್ಲ ಮಾಡ್ತೀವಿ, ಗೌರ್ಮೆಂಟ್ ಅಂತ ಹೇಳ್ತೀವಿ, ಇಲ್ಲಿ ಕರಪ್ಷನ್ನೇ ಹೈಯೆಸ್ಟ್, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಗೌರ್ಮೆಂಟ್ ಜಾಬ್ ಅನ್ನೋದ್ರೆ ಅವ್ರು ಕೇಳ್ತಾ ಇರ್ತೀನಿ, ನಮ್ಗೆ ಬರ್ತಾ ಇರ್ತೀವಿ ಕಾಲ್ಸ್, ಎಲ್ಲ ಅವ್ರು ಸಿಗಾಕೊಂಡ್ರು ಇವ್ರು ಸಿಗಾಕೊಂಡ್ರು, ಅವರು ನಮ್ಮ ಮೇಲೆ ಗೂಬೆ ಕೂರಿಸಿದ್ರು, ನಮ್ಗೆ ಇವಾಗ ಕೇಸ್ ನಡೀತಾ ಇದೆ, ACB ಅವ್ರು ಬಂದರು ಇವ್ರು ಬಂದರು, ಬರೀ ಇಂಥ ಕಾಲ್ಸೇ ನಮ್ಗೆ ಬರೋದು. ಸಿಗಾಕೊಂಡ್ಬಿಟ್ಟಿದ್ದೀವಿ, ಅದು ಮಾಡಿದ್ದೀವಿ. ಅದೆಲ್ಲ ಬೇಕಾ ಲೈಫಲ್ಲಿ? ಹೊಟ್ಟೆ ಉರ್ಕರೇ ಇರ್ತಾರೆ ಎಲ್ಲ ಕಡೆ. ಅದರಲ್ಲಿ ಪಾಪ ಕಷ್ಟಪಟ್ಟು ಏನೋ ಮಾಡಿ ಗೌರ್ಮೆಂಟಲ್ಲಿ ಹೋಗಿರ್ತಾರೆ, ಕೆಲವೊಂದ್ಸತಿ ದುಡ್ಡು ಕೊಟ್ಟೋ ಕಷ್ಟದಿಂದನೋ. ಬಟ್ ಅಲ್ಲಿ ಹೋಗಿದ ತಕ್ಷಣ ಮಧ್ಯದಲ್ಲಿ ಕರೆಕ್ಟಾಗಿ ಚಾಕು ಹಾಕ್ಬಿಡ್ತಾರೆ. ಅಲ್ಲಿ ಜೊತೆಯಲ್ಲಿರೋರೆ, ಅಲ್ಲಿ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಜೊತೆಯಲ್ಲಿರೋರೆ ವೆರಿ ಡೇಂಜರಸ್. ಎಲ್ಲರಿಗೂ 10 ಬಂದಿರುತ್ತೆ, ಎಲ್ಲರಿಗೂ ಈಗೋ. ವೈ? ಅದನ್ನ ಅನಲೈಸ್ ಮಾಡಿದ್ದೀನಿ. ಗೌರ್ಮೆಂಟ್ ಜಾಬ್ ಅಂದರೆ ನಮಗೆ ಸನ್ನು ಮತ್ತು ಮೂನ್ ಸ್ಟ್ರಾಂಗ್ ಇರಬೇಕು, ಅದ್ರ ಜೊತೆ 10 ಬಂದಿರಬೇಕು. ಅದೇನಾದ್ರು ಆ 10, 11 ಬೇರೆ ಬೇರೆ ರಾಹುನಲ್ಲಿ ಶನಿಲ್ ಬಂದ್ಬಿಟ್ರೆ ಕಾನ್ಸ್ಪಿರಸಿ ಜಾಸ್ತಿ ಮಾಡಿಬಿಡ್ತಾರೆ ಜನಗಳು. ಎಲ್ಲರಿಗೂ 10 ಜಾಸ್ತಿ ಇರುತ್ತೆ ಅಲ್ಲಿರೋರಿಗೆಲ್ಲ. ಬರೀ ಈಗೋ, ನಾನು ಅವನಿಗೆ ಯಾಕೆ ಸಲ ಮಾಡಬೇಕು, ಇಂಥದ್ದೇ ಕಂಪ್ಲೀಟ್ ಆಗಿ. ಅವರ ಕೆಲಸ ಸಮಾಜಕ್ಕೆ ಸೇವೆ, ಅದು ಬರೋದೇ ಇಲ್ಲ ಅಲ್ಲಿ, ನೆವರ್. ದಟ್ಸ್ ವೈ ಆ ಕಾನ್ಸೆಪ್ಚುಲಿ ನಾನು ನೋಡಿದಾಗ ಗೌರ್ಮೆಂಟ್ ಕೆಲಸ ಅಂತಂದ್ರೆ ನಾಟ್ ಎ ವೆರಿ, ಒಂದು ಅಧಿಕಾರ ಸಮಾಜಕ್ಕೆ ಸೂಪರ್ ಅಷ್ಟೇ, ಬಟ್ ಇಂಟರ್ನಲಿ ವೀಕ್. ಒಂಥರ ಪಪ್ಪಾಯ ಮರ ಇದ್ದಂಗೆ, ನೋಡೋಕ್ಕೆ ಹಣ್ಣು ಎಲ್ಲ ನೀಟಾಗಿ ಪಪ್ಪಾಯ ಮರ, ಪಪ್ಪಾಯ ಮರದ ಸ್ಟ್ರೆಂತ್ ಇಲ್ಲ, ಆ ಥರ ಕೆಲಸ ಅದು. ಸೊ ಓಕೆ, ನೆಕ್ಸ್ಟ್ ಹೋಗೋಣ. ಮೈ ವ್ಯೂ. ಹಲೋ, ನಮಸ್ಕಾರ, ಹೇಳಿ. ಹಲೋ, ನಮಸ್ತೆ ಸರ್. ಹೇಳಿ. ನಾವು ಮೇಲ್ಕೋಟೆಯಿಂದ ಮಾತಾಡ್ತಾ ಇರೋದು ಸರ್. ಓಕೆ, ಶ್ರೀಮತಿ ರಾಮಾನುಜಾಯ ನಮಃ. ಸರ್ ನಮಸ್ತೆ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್, ಉದ್ಯೋಗದ ಬಗ್ಗೆ. ಹೇಳಿ. ಬೇರೆ ಉದ್ಯೋಗ ಚೇಂಜ್ ಮಾಡ್ಬೇಕು ಅಂತ ಐತೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಓಕೆ, ಹೇಳಿ. 24 ಸರ್. 24 ಸರ್. ಜಾಬ್ ಬಗ್ಗೆನಾ? ಹೌದು ಸರ್. ಜಾಬ್ ಚೇಂಜ್ ಮಾಡಬೇಕು ಅಲ್ವಾ? ಹೌದು ಸರ್. 24, 22 ರಾಹು, ಬುಧನಲ್ಲಿ 9 ರೆಡಿ ಇದೆ ಚೇಂಜ್ ಮಾಡಕ್ಕೆ. ಅವ್ರ ತಲೆಯಲ್ಲಿ ರೆಡಿ, ಬೇಗ ಚೇಂಜ್ ಮಾಡಿ ಅಂತ ಬರ್ತಾ ಇದೆ. ಈಗ ರೆಡಿ ಇದೆ, ಆಗಸ್ಟ್ ಒಳಗಡೆ ಚೇಂಜ್ ಮಾಡ್ತಾರೆ. ಆಫರ್ಗಳು ಬಂದಿದೆ. ಗುರು ಶುಕ್ರ 20 ಫೆಬ್ರವರಿ, ಸನ್ ಮೂನ್ ಮಾರ್ಸ್, ಅಷ್ಟರೊಳಗೆ ಡಿಸೈಡ್ ಮಾಡೋಣ. ಸನ್ ಮತ್ತೆ ಮೂನ್ ಮತ್ತೆ ಮಾರ್ಸ್ ಮ್ಯಾಕ್ಸಿಮಮ್ 5-9. ಸನ್ ಮ್ಯಾಕ್ಸಿಮಮ್ ಏಪ್ರಿಲ್ ಒಳಗಡೆ ಚೇಂಜ್ ಮಾಡ್ತಾರೆ. ರೆಡಿ ಇದೆ, ಇಂಟರ್ವ್ಯೂಗಳು ಬರುತ್ತೆ, ರೆಡಿ ಆಗಬೇಕು. ಚೇಂಜ್ ಅಂತೂ ಖಂಡಿತ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ನಮಸ್ಕಾರ, ಹೇಳಿ. ನಮಸ್ಕಾರ. ಕರೆಯಲ್ಲಿದ್ದೀರಾ? ಮಾತಾಡಿ. ಹಲೋ ಸರ್, ಡೇರಾ ಬರ್ತಾ ಹೇಳಿ, ಜೋರಾಗಿ ಹೇಳಿ, ಸ್ಟ್ರಾಂಗ್ ಆಗಿ. 19/1/1999. ಸಮಯ 6:30 ಸರ್, ಸಂಜೆ 6:30. ಹುಟ್ಟಿದ ಊರು? ಬೆಳಗಾಂ ಸರ್. ಏನ್ ಪ್ರಶ್ನೆ? ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕು. ಅಯ್ಯೋ, ಅನ್ಕೊಂಡೆ, ನಿಮ್ ವಾಯ್ಸಲ್ಲೇ ಗೊತ್ತಾಯ್ತು. ಗೌರ್ಮೆಂಟ್ ಜಾಬ್ ಸಿಕ್ಕರೆ ಏನು ಅನುಕೂಲ ನಿಮ್ಮ ಪ್ರಕಾರ? ಹೆಂಗ ಸರ್, ಲೈಫ್ ಏನೋ ಲೈಫ್ ಸೆಟ್ಲ್ ಆಗುತ್ತೆ ಸರ್. ಅದಕ್ಕೆ. ಹೌದಾ? ಲೈಫ್ ಸೆಟ್ಲ್ ಆಗುತ್ತಾ? ಹ್ಞೂ. ಸಾಧನೆ ಮಾಡೋರು ಯಾರಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರಾ? ಕವಿಗಳು, ಸೈಂಟಿಸ್ಟ್ಗಳು? ಹೌದು ಸರ್. ಓಕೆ, ಗುರು. ಯಂಗ್ಸ್ಟರ್ಸ್ ಎಲ್ಲ ಇದರಿಂದ ಬೀಳ್ಬಾರ್ದು, ಹಾಳು ಮಾಡ್ಕೊಂಡ್ಬಿಡ್ತೀವಿ ನಾವು.
ಬಂದರೆ ಸಿಕ್ಕರೆ ಸಿಗಲಿ, ಇಲ್ಲ ಅಂದರೆ ನಮ್ಮದು ಒಂದು ಇರಬೇಕು, ನಮ್ಮದು ಅಂತ ಒಂದು ಲೈನ್ ಇರಬೇಕು, ನಮ್ಮದು ನಮ್ಮ ದಾರಿ ಅಂತ ಒಂದಿರಬೇಕು. ಟ್ರೈ ಮಾಡಿ. ಸ್ವಲ್ಪ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಹೇಳ್ಕೊಳ್ಳಿ. 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ರಾಹುದಶ ಮುಗಿದಿದೆ, ಗುರುದಶ ಸ್ಟಾರ್ಟ್ ಆಗಿದೆ. ಗುರುದಶದಲ್ಲಿ ಶನಿ ಭುಕ್ತಿ, ಅಲ್ಲಿ 6-12 ಸೂರ್ಯನ ಸಬ್ಲಾಡ್ ಇದೆ. 2023 ಒಳಗಡೆ, 23 ಅಲ್ಲ 26 ಒಳಗಡೆ, 23 ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, 26 ಒಳಗಡೆ ಒಂದು ಯೋಗ ಅಂತ ತೋರಿಸ್ತಾ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಹೇಳಿ. ನಮಸ್ಕಾರ. ಶಿವಮೊಗ್ಗದಿಂದ ಕಾಲ್ ಮಾಡ್ತಿರೋದು. ಹೇಳಿ. ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್. ವೆರಿ ಗುಡ್. ಹೇಳಿ. ಟಿವಿ ಇಂದ ಸ್ವಲ್ಪ ದೂರ ಬನ್ನಿ, ಮಾತಾಡಿ. ಹಾ ಓಕೆ ಸರ್. ಹೇಳಿಮ್ಮ. ಮಾತಾಡಿ. ಕಟ್ಟಾ? ಸರಿ, ಓಕೆ. ನಮಸ್ತೆ ಸರ್. ಹೇಳಿ ಸರ್. ಹೇಳಿ ಸರ್. ಸರ್ ಸ್ವಲ್ಪ ಗೊತ್ತಾ, ಬೇರೆ ಬರ್ತಲ್ಲ ಸರ್? ಏನು ಬೇರೆ ಬರ್ತ ಸರ್? ಡೇಟ್ ಆಫ್ ಬರ್ತ್ ಹೇಳಿ. ಆ ಟಿವಿ ಪಕ್ಕದಲ್ಲೇ ಕುತ್ಕೊಂಡು ನಮ್ಮ ಹತ್ರ ಮಾತಾಡ್ರಿ. 2 ಸತಿ ಬರುತ್ತೆ ಅದು. ಓಕೆ ಸರ್. ಹೊಡಿಲ್ಲ ಅಂತಂದ್ರೆ 5 ಸತಿ ಬರ್ತದೆ. ಹೊಡಿಲ್ಲ ಅಂತ. ಸ್ವಲ್ಪ ದೂರ ಬಂದು ಮಾತಾಡಿ. ಬೇಗ ಹೇಳಿ. ಡೇಟ್ ಆಫ್ ಬರ್ತ್ ಸರ್ 18/3. 18/3 2001 ಸರ್. 2001. ಟೈಮ್ ಬೇಗ ಹೇಳ್ತೀನಪ್ಪ. ಸರ್ ಬೇಗ ಹೇಳ್ತೀಯ ಇಲ್ಲೋ ಹೇಳಪ್ಪ ಬೇಗ. ನಾನು ಕಾಯ್ತಾ ಕೂತಿದ್ದೀನಿ. ಸರ್ ಭಾನುವಾರ ಸರ್, ನೈಟ್ 8:30 ಸರ್. ಬೆಳಿಗ್ಗೆ ಭಾನುವಾರ ಸುಮ್ಮನೆ ಒಳ್ಳೆ ಕಾಲ್ ಸಿಕ್ಕಿರೋದನ್ನು ಹಾಳು ಮಾಡ್ಕೊಳ್ಳಿ. ಅಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ಇಲ್ಲಿ ಕಾಲ್ ಟ್ರೈ ಮಾಡಿರ್ತಾರೆ. ಒಂದು ರೂಮಲ್ಲಿ ಬಂದು ನೀಟಾಗಿ ಮಾತಾಡೋಕ್ಕೆ ಸ್ವಲ್ಪ ಭಾರ. ನೆಕ್ಸ್ಟ್ ಕಾಲರ್ಗೆ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿಲ್ಲ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್. ಗುರುಜಿ, ನಮ್ದು ಜಾಬ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತ್ ಇದೆ ಗುರುಜಿ. ಶುಕ್ರವಾರ ಬರೀ ಜಾಬ್. 27/11/96 ಗುರುಜಿ. 27/11/96. ಆಯ್ತು. ಟೈಮ್ ಹೇಳಿ, ಊರು ಹೇಳಿ ಬೇಗ. ಗುರುಜಿ 4:41 ಬೆಳಿಗ್ಗೆ. ನೆಕ್ಸ್ಟ್. ಶಿವಮೊಗ್ಗ ಗುರುಜಿ. ಪ್ರಶ್ನೆ ಏನು ಜಾಬಲ್ಲಿ? ಜಾಬ್ ಯಾವಾಗ ಸಿಗುತ್ತೆ ಅಂತ ಗುರುಜಿ, ಮತ್ತೆ ಪರಿಹಾರ ಗುರುಜಿ. ಜಾಬ್ ಯಾವಾಗ ಸಿಗುತ್ತೆ ಅಂತ? ಹೌದು ಗುರುಜಿ. ಈಗ ಆಲ್ರೆಡಿ ನಿಮಗೆ 25 ಇಯರ್ಸ್. ಇದುವರೆಗೂ ಯಾವ ಜಾಬ್ ಅಲ್ಲೂ ಎಂಟರ್ ಆಗಿಲ್ವಾ? ಇವಾಗ್ಲೇನೆ ಎಂಟರ್ ಆಗ್ತಾ ಇದ್ದೀರಾ ಜಾಬ್ ಒಳಗಡೆ? ಇಲ್ಲ ಮಾಡ್ತಾ ಇದ್ದೆ ಗುರುಜಿ, ಮಾಡ್ತಾ ಇದ್ದೆ. ನಾವು ಅಡ್ಮಿನ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ಈಗ ಲಾಸ್ಟ್ ಒಂದು 6 months ಇಂದ ಇಲ್ಲ, ಅಲ್ಲಿ ಶಿಫ್ಟ್ ಆಯ್ತು ಕಂಪ್ನಿ. ಹಂಗಾಗಿ ಗುರು ಬುಧ. ಓಕೆ, ಅಂತರ್ಭುಕ್ತಿ ನೋಡ್ತೀನಿ. ಏಪ್ರಿಲ್ ವರೆಗೂ ಕೇತು ಶುಕ್ರ ಇದೆ. ಪರಿಹಾರ ಏನ್ ತಿಳಿಸ್ಕೊಡಿ. ಆಯ್ತು. ಕೇತು 558. ಶುಕ್ರನಲ್ಲಿ 11 ಬರುತ್ತೆ, ಅಲ್ಲಿಂದ 5 ಕಮ್ಮಿ ಸ್ಯಾಲ್ರಿ. ಆಮೇಲೆ ಸೂರ್ಯನಿಗೆ ಹೋಗ್ತೀವಿ, ಅಲ್ಲೂ 8. ಸ್ವಲ್ಪ ಸರಿಯಾಗಿರ್ತಕ್ಕಂಥ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ನಿಮಗೆ. ಶುಕ್ರನ ಸಮಯದಲ್ಲಿ ಏಪ್ರಿಲ್ ಇಂದ ಆಗಸ್ಟ್ ಒಳಗಡೆ ಒಂದು ಸಣ್ಣ ಸಾಧಾರಣ ಸ್ವಲ್ಪ ಸ್ಯಾಲ್ರಿ ಕಮ್ಮಿ, ಅದಕ್ಕೆ ಒಪ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರ್ತಕ್ಕಂಥ ಒಂದು ಸಮಯ ಸ್ವಲ್ಪ ಬಹಳ ಲೇಟಾಗಿ ಬರುತ್ತೆ. 2023 ಸೆಪ್ಟೆಂಬರ್ ಮುಗಿಬೇಕು, ಅದಾದ್ಮೇಲೆ ಬರುತ್ತೆ. ಸದ್ಯಕ್ಕೆ ಏಪ್ರಿಲ್ ಇಂದ ಆಗಸ್ಟ್ ಒಳಗಡೆ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಫಸ್ಟ್ ನೀವು ಹಾಲನ್ನು ದಾನ ಮಾಡಿ ಶುಕ್ರವಾರ, ಆಮೇಲೆ ಎಳ್ಳನ್ನು ದಾನ ಮಾಡಿ ಶನಿವಾರ. ಒಂದು 4-5 ವಾರ ಮಾಡಿ. ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಕೆಲಸದ ವಿಚಾರದಲ್ಲಿ ನೀವು ಚೆನ್ನಾಗಿ ಅಗ್ರೆಸಿವ್ ಆಗಿ ಇದು ಮಾಡ್ತೀರಾ. ಅರ್ಶನದ ಕೊಂಬು ತೆಗೆದ್ಬಿಟ್ಟು ಹಣೆಗೆ ಹಚ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ನಿಮಗೆ ಏಪ್ರಿಲ್ ಇಂದ ಆಗಸ್ಟ್ ಅಲ್ಲಿ ಸ್ವಲ್ಪ ಸಕ್ಸಸ್ಸು, ಈ ಮಂತ್ರದಿಂದ ಸ್ವಲ್ಪ ಇನ್ಕ್ರಿಮೆಂಟ್ ಆಫ್ ಸ್ಯಾಲ್ರಿ ಆಗುತ್ತೆ. ಒಳ್ಳೆದಾಗಲಿ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಧನುಷ್ ಅಂತ. ವೆರಿ ಗುಡ್. 21/6/2004.
21/6 ಅವರು 4 ನೆಕ್ಸ್ಟ್ ಟೈಮ್ 4 ಅವರು ವಿದ್ಯೆ ಬಗ್ಗೆ ಕೇಳ್ಬೇಕಾಯ್ತು ಸರ್ ನಾನು. ಟೈಮ್ ಯಾರು ಹೇಳೋರು, ಊರು ಯಾರು ಹೇಳೋರು? ಊರು ಸರ್ ಊರು ಗುಬ್ಬಿ ಸರ್. ಟೈಮ್ ಎಲ್ಲ ಹೇಳೋರು? ಟೈಮಿಂಗ್ಸ್ ಗೊತ್ತಿಲ್ಲ ಸರ್, ಹುಟ್ಟಿರೋದು. ಅಯ್ಯೋ, ಯಾರು ನೀವು? ನಾವ್ ಅವ್ರ ತಾಯಿ ಅಯ್ಯಪ್ಪ. ಧನುಷ್ ಅಂತ. ಹುಟ್ಟಿರೋದೇ ಗೊತ್ತಿಲ್ಲ. ಟೈಮಿಂಗ್ಸ್ ಮರ್ತೋಗಿದೆ ಸರ್. ಆಗ್ತಾ ಇದ್ದೀರಾ? ಟೈಮಿಂಗ್ಸ್ ಮರ್ತೋಯ್ತಾ ಅಥವಾ ಹೆದರಿಕೆ ಆಗ್ತಾ ಇದೆಯಾ ಮಾತಾಡಕ್ಕೆ? ಇಲ್ಲ ಸರ್, ಹೆದರಿಕೆ ಏನಿಲ್ಲ. ಟೈಮಿಂಗ್ಸ್ ಸಂಜೆ 4:15. ಫಸ್ಟ್ ನೀವು ಚೆನ್ನಾಗಿ ಓದ್ಕೊಳ್ಳಿ. ಸರಿ ಸರ್. ಸಂಜೆ 4:15 ಫಸ್ಟ್ ನೀವು ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಅವ್ನಿಗೆ ಹೇಳೋಣ ಓದಕ್ಕೆ. ಈ ಪ್ರೋಗ್ರಾಮ್ಗೆ ಟ್ರೈ ಮಾಡ್ತಾ ಇದ್ದಾಗ ಎಲ್ಲ ತಿಳ್ಕೊಂಡಿರ್ಬೇಕು, ಇದನ್ನೇ ಕೇಳ್ಬೇಕು ಅಂತ ಇರುತ್ತಲ್ಲಮ್ಮ. ಹೌದು ಸರ್, ಗೊತ್ತಿಲ್ಲ. ಈಗ ಆಗ್ತೆ ನೀವ್ ಹೇಳ್ತಾ ಇದ್ ಕೇಳ್ಬಿಟ್ಟು ಕೇಳ್ತಾ ಇದೀನಿ. ನನಗ್ ಗೊತ್ತಿಲ್ಲ ನೀವು ಯಾವ್ದ್ರ ಬಗ್ಗೆ ಹೇಳ್ತೀರಾ ಅಂತ ಗೊತ್ತಿರ್ಲಿಲ್ಲ. ಓ, ನಾವ್ ಯಾವ್ದ್ರ ಬಗ್ಗೆ ಹೇಳ್ತೀವಿ ಅಂತ ಗೊತ್ತಿಲ್ಲ. ಓಕೆ, ಮತ್ತೆ ಒಂದ್ ಕೇಳ್ದೆ, ನೀವು ಕೆಲ್ಸದ ಬಗ್ಗೆ ಹೇಳ್ತಾ ಇದ್ದಿದ್ ಗೊತ್ತಾಯ್ತು. ಸೊ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ನಾವು ಡ್ರೆಸ್ ಅಲ್ಲಿ ಬಂದಿಲ್ಲ, ಜ್ಯೋತಿಷ್ಯ ಡ್ರೆಸ್ ಅಲ್ಲಿ ಬಂದಿಲ್ಲ, ಅದು ಪ್ರಾಬ್ಲಮ್. ಹೌದಾ? ಯಾವ್ದೋ ಶರ್ಟ್ ಹಾಕೊಂಡು, ಯಾವ್ದೋ ಮಫ್ಲರ್ ಹಾಕೊಂಡು, ಯಾವ್ದೋ ಪಿಕ್ಚರ್ ಅವ್ರು ಯಾರೋ ಬಂದು ಕೂತವ್ರು, ಏನೋ ಮಾತಾಡ್ತವ್ರೆ ಅಂತ. ಎಲ್ಲಾರ್ಗು ವೀಕ್ಷಕರಿಗೆ ಅರ್ಥ ಆಯ್ತು. ಹೊಸಬ್ರು ನೋಡಕ್ಕೆ ನಾವು ಅಸ್ಟ್ರಾಲಜಿ ಸೆಗ್ಮೆಂಟ್ ಅಲ್ಲಿ ಇಲ್ಲ. ಈಗ ಬುಧ ದಶೆ ಮುಗಿತಾ ಇದೆ, ಕೇತು ದಶೆ ಪ್ರಾರಂಭವಾಗುತ್ತೆ. ಈಗ ಅವನಿಗೆ 10th ಫಸ್ಟ್ PUC ನ ಕೇತು 6-12 ಬುಧ ಮುಗಿದಿದೆ. ಬುಧನಿಂದ 6-12 12-6 2 5 9 10 ಬಂದಿದೆ. 2 5 10 ಸೆಕೆಂಡ್ರಿ ಲೆವೆಲ್ ಚೆನ್ನಾಗಿ ಬಂದಿದೆ. ಸ್ವಲ್ಪ ಇಂಜಿನಿಯರಿಂಗ್ ಸೈಡು, ಸೈನ್ಸ್ ಸೈಡ್ ಹಾಕಿ ಸ್ವಲ್ಪ ಸಕ್ಸಸ್ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಸೆಕೆಂಡ್ PUC ಹತ್ರ ಬಂದಾಗ 2 6 12 ಇಂಜಿನಿಯರಿಂಗು ಮೆಡಿಕಲ್ ಎರಡನ್ನೂ ಟ್ರೈ ಮಾಡಕ್ಕೆ ಹೇಳಿ. ಇಂಜಿನಿಯರಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ, ಆ ಲೈನ್ಗೆ ಹೋಗ್ತಾರೆ, ಚೆನ್ನಾಗಿ ಓದ್ತಾರೆ. ಆ ಲೈನ್ಗೆ ನೀವು ಹೆಲ್ಪ್ ಮಾಡ್ಕೊಡಿ. ಒಂದು ಬಲಗೈ ಕೈಗೆ ಹಳದಿ ಕಲರ್ ದಾರ ಅವ್ರಿಗೆ ಕಟ್ಕೊಳಕ್ ಹೇಳಿ, ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಒಂದು ಮೂನ್ ಸ್ಟೋನ್ ಅಂತ ಕುತ್ತಿಗೆಯಲ್ಲಿ ಹಾಕಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಒಂದು ಸಣ್ಣ ವಿರಾಮ ಆದ್ಮೇಲೆ ಮತ್ತೆ ಬರೋಣ ವಾಪಸ್. Nakshatra Nadi Peace Foundation. Success 528. Donate ₹528 for temple fund and know your future by well-trained and qualified team of astrologers from Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಒಂದು ಸಣ್ಣ ವಿರಾಮ ನಂತರ ಸ್ವಾಗತ. ಫೆಬ್ರವರಿ 16ನೇ ತಾರೀಕು ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಹೊಸದಾಗಿ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತಕ್ಕಂಥವ್ರು IS TVಯಲ್ಲಿ ನಕ್ಷತ್ರ ನಾಡಿ ಅಂತ. ನಕ್ಷತ್ರ ನಾಡಿ ಅಂದರೆ ಜ್ಯೋತಿಷ್ಯ ಕಲಿತಕ್ಕಂಥ ಒಂದು ಕಾರ್ಯಕ್ರಮ. 15 ದಿವಸದಲ್ಲಿ ಜ್ಯೋತಿಷ್ಯ ಸುಲಭವಾಗಿ ಕಲಿಬಹುದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಸುದರ್ಶನ್ ಅಂತ. ಹೇಳಿ. ಗುರುಜಿ, ನಾನು ಸುಮಾರು ತುಂಬಾ ಕಷ್ಟದಲ್ಲಿದ್ದೀನಿ. ನನ್ಗೆ ಕೆಲ್ಸ ಸಿಗ್ತಾ ಇಲ್ಲ. ಇದ್ದ ಕೆಲ್ಸಾನು ಹೋಗ್ಬಿಡ್ತು ಕೊರೋನಾ ಇಂದ. ಸೊ ಇವಾಗ ನಾನು ಫ್ಯಾಮಿಲಿ ಮ್ಯಾನು. ಎರಡು ವರ್ಷದಿಂದ ತುಂಬಾ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೀನಿ. ನನಗೆಲ್ಲೂ ಕೆಲ್ಸ ಸಿಗ್ತಾ ಇಲ್ಲ. ಸೊ ನನಗೆ ಕೆಲ್ಸ ಬೇಕಿತ್ತು. ಓಕೆ, 1 to 240 ನಂಬರ್ ಹೇಳಿ. 45 ಗುರುಜಿ. ಒಂದು ನಿಮಿಷ. ಬುಧ ದೇಶ ಜೂನ್ವರೆಗೂ ರಾಹು. ಬುಧನಲ್ಲಿ 5 7 1 8 4 8 8 9 2 3 6 ಚಂದ್ರಲ್ಲಿ ಬರ್ತಕ್ಕಂಥದ್ದು 6 8 8ನೇ ಮನೆ ಬುಧ. ಸ್ವಲ್ಪ ಸೇಲ್ಸು ಮಾರ್ಕೆಟಿಂಗ್ ಸೈಡ್ ಹೋಗಿ. ಹೌದಾ ಗುರುಜಿ? ಯಾವ ಲೈನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ? ಸರ್ ಗುರುಜಿ, ನಾನು ಹೌಸ್ ಕೀಪಿಂಗ್ ಮ್ಯಾನೇಜರ್ ಎಕ್ಸ್ಪೀರಿಯನ್ಸ್ ಇದೆ ಗುರುಜಿ. ನಾನು ಓದಿರೋದು BHM ಹೋಟೆಲ್ ಮ್ಯಾನೇಜ್ಮೆಂಟ್. ಹಾ. ಸೇಲ್ಸ್ ಟ್ರೈ ಮಾಡಿ. ಇದು ನಿಮ್ದು ಹೋಟ್ಲಲ್ಲಿ ಎಲ್ಲರೂ ಹೋದಾಗ ಅಲ್ಲಿ
ಸೇಲ್ಸ್ ಮ್ಯಾನೇಜರ್ ಎಲ್ಲ ಇರ್ತಾರಲ್ವಾ, ಹಾ ಸೇಲ್ಸ್ ಸೈಡ್ ಹೋಗಿ. ಹೌದಾ? ಇಲ್ಲ ಗುರುಜಿ, ಅದೂ ಸಿಗ್ತಾ ಇಲ್ಲ ಎಲ್ಲಿನೂ. ಓಕೆ, ಟೈಮ್ ನೋಡೋಣ. ಬುಧ ಮತ್ತೆ ರಾಹು, ಬುಧ ಮತ್ತೆ ಗುರು. ರಾಹುನಲ್ಲಿ ಸಿಗೋದು ಡೌಟು, ಗುರುನಲ್ಲಿ ಸಿಗುತ್ತೆ. ಜೂನ್ವರೆಗೂ ಕಾಯ್ಲೇಬೇಕು ನೀವು. ಜೂನ್ ನಂತರವೇ ಸಿಗೋದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗಬೇಕು ಅಂತಂದ್ರೆ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ಸಿಲ್ಕ್ ಥ್ರೆಡ್, ಬಿಳಿ ಸಿಲ್ಕ್ ಥ್ರೆಡ್ ಕಟ್ಕೊಳ್ಳಿ ಕೈಗೆ, ಬಲಗೈಗೆ. 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಓಂ ಸೋಂ ಸೋಮಾಯ ನಮಃ ಅಂತ ಬೆಳಿಗ್ಗೆ 108, ಮಧ್ಯಾಹ್ನ 108, ಸಂಜೆ 108. ಅನ್ಲಿಮಿಟೆಡ್ ಓಂ ನಮೋ ನರಸಿಂಹ ತವದಾಸೋಹಂ. ಗೋಧಿನ ಸ್ವಲ್ಪ, ಇದು ಹೆಸರು ಕಾಳನ್ನ ಸ್ವಲ್ಪ ದಾನ ಮಾಡಿ ಬುಧವಾರ ಒಂದು 4 ವಾರ ಒಳ್ಳೇದಾಗುತ್ತೆ. ಜೂನ್ ಆದ್ಮೇಲೆ ಸಿಗುತ್ತೆ, ಮಂತ್ರದಿಂದ ಸಿಕ್ಕರೆ ಚಾನ್ಸ್. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಜ್ಯೋತಿ ಅಂತ ಹೇಳ್ರಿ. ನಾನು ಬಿಜಾಪುರಿಂದ ಕಾಲ್ ಮಾಡೀನ್ರಿ. ನನ್ ಹುಟ್ಟಿದ ವರ್ಷ ರೀ 16/11/1993 ರೀ. ಸಮಯ ಸಾಯಂಕಾಲ 6:45 6:50. 1993. 1993, 1993. ಸಾಯಂಕಾಲ ಅದು ಟೈಮ್ 6:45 6:50 ರೀ ಸಾಯಂಕಾಲ. ಹುಟ್ಟಿದೂರು ಸರ್ ಗುಲ್ಬರ್ಗ ಹತ್ರ ಹಳ್ಳಿ ಬರುತ್ತೆ, ಹೊನ್ಕಿರಣಿಗೆ ಅಂತ ರೀ. ಸರಿ, ಏನ್ ಪ್ರಶ್ನೆ ಸರ್? ಒಂದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು, ಮತ್ತೆ ಆರೋಗ್ಯದ ಬಗ್ಗೆ ರೀ. ಯಾವ್ದಾರು ಒಂದು ನೀವು ಡಿಸೈಡ್ ಮಾಡಿ. ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಸೂರ್ಯ 2023 ಮುಗಿಯುತ್ತೆ. ಮ್ಯಾರೇಜ್ ತಗೋಣ. ಸೂರ್ಯ 6, 5, 7 ಎಲ್ಲ ಹತ್ರದಲ್ಲಿದೆ, ಬಂದಿದೆ. ಮದುವೆ ಆಗ್ಬೇಕಷ್ಟೆ. ಬರೋದು ಯಾವುದು ಸೆಲೆಕ್ಷನ್ ಆಗ್ತಾ ಇಲ್ಲ. ಚಂದ್ರ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಆದ್ಮೇಲೆ. ಅದು ಸ್ವಲ್ಪ ಮದುವೆ ಜೀವನ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಬೇರೆ ಕಡೆ ಹೋಗಿ ಮದುವೆ ಆಗುತ್ತೆ. ಸ್ವಲ್ಪ ಒಂಚೂರು ಮೂಲಂಗಿನ ದಾನ ಮಾಡ್ತಾ ಇರ್ಬೇಕಮ್ಮ, ಶನಿವಾರ. ಅರ್ಥ ಆಯ್ತಾ? ಅದ್ರ ಜೊತೆಗೆ 4, 8, 7, 9 ಸ್ವಲ್ಪ ವೈವಾಹಿಕ ಜೀವನ ಸ್ವಲ್ಪ ನೆಗೆಟಿವ್ ಇರುತ್ತೆ. ಸ್ವಲ್ಪ ಕಷ್ಟ ಮ್ಯಾರಿಡ್ ಲೈಫ್ ಒಂಚೂರು. ಓಕೆ, ನೋಡ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು, ತಲೆಭಾರ, ಕಣ್ಣು, ಅದನ್ನು ಹೇಳ್ಬಿಡೋಣ. ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಇರುತ್ತೆ. ಚಂದ್ರ ಬಂದಾದ್ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. 23ರಿಂದ ಚೆನ್ನಾಗಾಗ್ತೀರಾ. ಅಸಿಡಿಟಿ ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಗೋಧಿ ದಾನ ಮಾಡಿ, ಖಂಡಿತ ಎರಡಕ್ಕೂ ರಾಮಬಾಣ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಡೇಟ್ ಆಫ್ ಬರ್ತ್ 25/11/94. 25/11/94. ಸರ್, ನಾವು ಕೆಲಸ ಅಂದ್ರೆ ಟೈಮ್ ಹೇಳಿ, ಟೈಮು, ಪ್ಲೇಸು. ನಮ್ದು ಶಿವಮೊಗ್ಗ ಸರ್. ಟೈಮ್ ಹೇಳ್ರಿ ನಿಮ್ ಶಿವಮೊಗ್ಗ. ಟೈಮ್ 5:30 ಮಾರ್ನಿಂಗ್. ಮಾರ್ನಿಂಗ್ ಹುಟ್ಟಿದ್ಯಾ? ಮಾರ್ನಿಂಗ್ 5:30. ಬೆಳಗ್ಗೆನೆ ಹುಟ್ಟಿದಾರ ನಮ್ಗೆ. ಮಾರ್ನಿಂಗ್ ಹುಟ್ಟಿದವರು ಶಿವಮೊಗ್ಗನಾ? ಹೌದು, ಶಿವಮೊಗ್ಗ. ಏನ್ ಪ್ರಶ್ನೆ ಈಗ ಹೇಳಿ. ನಮ್ದು ಕೆಲಸದ ವಿಚಾರದಲ್ಲಿ ಕೇಳ್ಬೇಕಿತ್ತು ಸರ್. ಆಲ್ರೆಡಿ ಈಗ ಮಾಡಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ಸರಿಯಾಗಿಲ್ಲ. ಈಗ ಮತ್ತೆ ಬೇರೆ ಹುಡುಕ್ಬೇಕು ಅಥವಾ ಇವಾಗ ಮಾಡ್ತಾ ಇರೋದು ಓಕೆನಾ ಏನು ಅಂತ ಕೇಳ್ಬೇಕಿತ್ತು. ಶುಕ್ರದಶ ನಡೀತಾ ಇದೆ. 23ವರೆಗೂ ಗುರು. ಕೆಲಸದ ವಿಚಾರದಲ್ಲಿ ಹೇಗಿದೆ ಶುಕ್ರ ನೋಡೋಣ. ಶುಕ್ರ 12 ಸ್ವಲ್ಪ ತಿರುಗಬೇಕು, ಊರು ತಿರುಗಬೇಕು, ಬೇರೆ ಕಡೆ ಹೋಗ್ಬೇಕು. ಊರ್ ಬಿಟ್ಟು ಬೇರೆ ಕಡೆ ಹೋದ್ರೆ ಉದ್ಧಾರ. ಹುಟ್ಟಿರೋ ಊರಲ್ಲೇ ಇದ್ರೆ ಆಗಲ್ಲ, ಕಷ್ಟ. ಬಿಸ್ನೆಸ್ ಅಂತೂ ಮಾಡಂಗಿಲ್ಲ. ಕೇಳಿಸ್ತಾ? ಬೇರೆ ಕಡೆ ಹೋದ್ರೆ ಅಭಿವೃದ್ಧಿ ಆಗುತ್ತಾ? ಡೆಫಿನೆಟ್ಲಿ ಅಭಿವೃದ್ಧಿ. ಈಗ ನಿಮ್ಗೆ ವಯಸ್ಸೆಷ್ಟು? ವಯಸ್ಸು 27. ಬೇರೆ ಕಡೆ ಎಲ್ಲೂ ಕೆಲಸ ಮಾಡಿಲ್ವಾ? ಮಾಡಿದೀನಿ, ಬೆಂಗಳೂರು ಮತ್ತೆ ಮಹಾರಾಷ್ಟ್ರದಲ್ಲಿ ಮಾಡಿದೀನಿ. ಓ, ಅಲ್ಲೇ ಹೋಗಿ ಮತ್ತೆ ವಾಪಸ್ಸು. ಅಲ್ಲಿ ಹೋದಾಗ ದುಡ್ಡು ಬರ್ತಾ ಇತ್ತಾ? ಬರ್ತಿತ್ತು. ಅಲ್ಲೇ ಇರ್ಬೇಕಾಯ್ತು. ಯಾಕೆ ವಾಪಸ್ ಬಂದ್ರಿ? ಕೊರೋನಾನ? ಕೊರೋನಾ ಬಂದು ಊರ್ ಕಡೆ ಬಂದ್ವಿ. ಈ ಕೊರೋನಾ ಹೊರಟೋಗಿದೆ, ಮತ್ತೆ ಹೊರಡಿ, ಗಂಟು ಮುಟ್ಟೆ ಕಟ್ಕೊಂಡು ಹೊರಡಿ, 2 ಮುಖದ ರುದ್ರಾಕ್ಷಿ ಹಾಕಿ, ಹವಳ ಹಾಕಿ, ಕೆಂಪು ದಾರ ಕಟ್ಕೊಳ್ಳಿ. ಅರ್ಥ ಆಯ್ತಾ? ಸಕ್ಸಸ್ ಚೆನ್ನಾಗಿರುತ್ತೆ. ಬೇರೆ ಊರಲ್ಲಿ ಹೋದ್ರೆ ಜಾಸ್ತಿ ದುಡ್ಡು ಮಾಡ್ತೀರಾ, ಇದು ಗ್ಯಾರಂಟಿ. ಬಿಸ್ನೆಸ್ ಮಾತ್ರ ಹೋಗ್ಬೇಡಿ. ಬೇರೆ ಊರಿಗೆ ಹೋಗಿ ನಿಮ್ಗೇನು ನೀವು ಕಲ್ತಿದ್ದೀರೋ ಅದು ವಿದ್ಯೆಯಲ್ಲಿ ಅದನ್ನ ಹೋಗಿ ಅಲ್ಲಿ ಜಾಬ್ ಮಾಡಿ. ಆಂಧ್ರಾಗ ಹೋಗಿ
ಬೇರೆ ಭಾಷೆ ಇರ್ತಕ್ಕಂಥ ರಾಜ್ಯಕ್ಕೆ ಹೋಗಿ 1. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಳ. ಹೇಳಿ. ಹಲೋ, ಹೇಳಿ, ಕೇಳಿಸ್ತದೆ. ನಮಸ್ತೆ ಗುರುಳ. ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಡಿ ಗುರುಳ, ತುಮಕೂರಿಂದ ಮಾತಾಡ್ತಿದ್ದೀನಿ. ವೆರಿ ಗುಡ್, ಹೇಳಿ. ಗುರುಳೆ, ನಮ್ಮ ಡೇಟ್ ಆಫ್ ಬರ್ತ್ ಬಂದು 18/3. 18/3/1997 ಗುರುಳೆ. ಸಮಯ ಗುರುಳೆ ಸಂಜೆ 5:45 ಗುರುಳೆ. ಹುಟ್ಟಿದೂರು ತುಮಕೂರಾ? ತುಮಕೂರು ಗುರುಳೆ. ಏನ್ ಕೇಳ್ಬೇಕು? ಗುರುಳೆ ಅದೇ ನಮ್ದು ಗುರುಳೆ ಕೆಲಸ, ನಂದು ಗೌರ್ಮೆಂಟ್ ಜಾಬ್ ಗುರುಳೆ. ಗುರುಳೆ ಏನಾಗುತ್ತೆ ಅಂದ್ರೆ ನನ್ ಸಂಬಳ ಬರುತ್ತೆ ಗುರುಳೆ, ಕೈಯಲ್ಲೇ ನಿಲ್ತಿಲ್ಲ ಗುರುಳೆ. 3 ದಿನಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ಗುರುಳೆ. ನಮಗ್ ಕೊಟ್ಬಿಡ್ರಿ. ಅದೇನಂತ ಏನಾಗುತ್ತೆ ಗುರುಳೆ, ಯಾವುದೇ ಒಂದು ಏನೋ ಒಂದು ಅನಾರೋಗ್ಯಕ್ಕೆ ಆಗ್ಲಿ ಏನೋ ಒಂದು ಗುರುಳೆ, ನನ್ಗೆ 15,000 ರೂಪಾಯಿ ಸ್ಯಾಲರಿ ಬರುತ್ತೆ ಗುರುಳೆ, ಅದು 3 ದಿನಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ಗುರುಳೆ. ಅದು ಯಾವ ರೀತಿ ಆಗ್ಬಿಡುತ್ತೆ, ಏನಾಗುತ್ತೆ? ನಿಮ್ದು ಯೋಗ ಹಂಗಿದೆ ರೀ, ಖರ್ಚಿನ ಯೋಗ. ಏನ್ 8ನೇ ಮೇಲೆ 1, 2, 3, 4, 5 ಗ್ರಹಗಳು. ಬಾಬಾ 1997 ನಲ್ಲಿ ಲಗ್ನದಿಂದ 1, 2, 3, 4, 5 ಗ್ರಹಗಳು. ಓಕೆ, 2 ಗ್ರಹ ಮಂಗಳ ರಾಹು ಈ ಕಡೆ ಬಂದಿವೆ. ಓಕೆ, ನೋಡೋಣ. ಸದ್ಯಕ್ಕೆ ಇವಾಗ ಬುಧ ದಶೆ ನಡೀತಾ ಇದೆ. ಬುಧ ನೋಡೋಣ ಏನಕ್ಕೆ ಖರ್ಚು ಮಾಡಿಸ್ತಾ ಇದ್ದಾನೆ. ಖರ್ಚು ಏನ್ ಮಾಡಿಸ್ತಾ ಇದ್ದಾನೆ? ಖರ್ಚು ಮಾಡಿಸ್ತಾ ಇಲ್ವಲ್ಲ ಆ ಗ್ರಹ. ಬೇರೆ ಯಾವ ಗ್ರಹ ನೋಡೋಣ. 23 ಶುಕ್ರ ಖರ್ಚು ಮಾಡಿಸ್ತಾ ಇದ್ದಾನ ಇಲ್ವಲ್ಲ? ನೀವು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಖರ್ಚು ಸ್ವಲ್ಪ ಮಾಡಿಸ್ತಾ ಇಲ್ಲ ಅಂತ ದಶಾ ಹೇಳ್ತಾ ಇದೆ. ಭುಕ್ತಿ ಸ್ವಲ್ಪ ಖರ್ಚು ಮಾಡಿಸ್ತಾ ಇದ್ದಾನೆ, ಅವ್ರವ್ರಿಗೆ ಕೊಡೋದು ಅಂತ ತೋರಿಸ್ತಾ ಇದೆ. ಅದನ್ನ ಸ್ವಲ್ಪ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಅರಿಶಿಣದ ಕೊಂಬನ್ನ ಬಡವರಿಗೆ ಕೊಡಿ. ಉಳಿತಾಯ ಆಗಬೇಕು ಹೆಚ್ಚಾಗಿ ಅಂತ ಅಂದಾಗ ಪೆರಿಡಾಟ್ ಅನ್ನೋ ಉಂಗುರನ ಧರಿಸ್ಕೊಳ್ಳಿ ಕಿರುಬೆರಳಿಗೆ. ಅದ್ರ ಜೊತೆಗೆ 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇಲ್ಲೇನೋ ಆ ಥರದ್ದೇನು ಖರ್ಚೆಲ್ಲ 3 ದಿವಸ ಹೋಗುತ್ತೆ ಮಾಡುತ್ತೆ, ಆ ಥರದ್ದೇನಿಲ್ಲ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ. ಏಜ್ ಎಷ್ಟು ನಿಮ್ದು? 24. ಏನಿಲ್ಲ, ನಾನು ಸಿಕ್ಕದಾಗ ಹೇಳ್ತಾ ಇದ್ದೀನಿ, ಮಾಡಿ ಮನಸ್ಸನ್ನ ಕಂಟ್ರೋಲ್ ಇಡಿ. ಜಾತಕದಲ್ಲಿ ಏನು ಮೇಜರ್ ಆಗೇನು ಅದು ಗ್ರಹ ಖರ್ಚು ಮಾಡಿಸೋ ಥರ ಯಾವುದೂ ಇಲ್ಲ ಇಲ್ಲಿ. ಆರಾಮಾಗಿ ಮಾಡಿ, ಒಳ್ಳೇದಾಗತ್ತೆ. ಮನಸ್ಸಿಗಿನ ಯಾವುದು ದೊಡ್ಡದಿಲ್ಲ. ಖರ್ಚು ಮಾಡಬಾರ್ದು, ಒಬ್ಬನಿಗೂ ಕೊಡಲ್ಲ. ಭೂತಯ್ಯ ಅಂತ ಅನ್ಕೊಳ್ಳಿ. ಭೂತಯ್ಯನ ಮಗ ಈ ಥರ ಭೂತಯ್ಯ. ನಮಸ್ತೆ. ಹಲೋ, ನಮಸ್ತೆ ಸರ್. ಹೇಳಿ ಸರ್. ಸರ್ ಸಂತೋಷ್ ಅಂತ. ಹೇಳಿ ಸಂತೋಷ್. ಸರ್ ನನ್ನ ಡೇಟ್ ಆಫ್ ಬರ್ತ್ 10/5/84. 10/5/84. ಸಮಯ ಬೆಳಗ್ಗೆ 11:15. ಹುಟ್ಟಿದೂರು ಯಾವುದು? ಸರ್ ದಾವಣಗೆರೆ ಡಿಸ್ಟಿಕ್. ಭರಮಸಾಗರ. ಹಾಂ ಸರ್. ಹೇಳಿ. ಜಗಳೂರಲ್ಲಿ ನಾನು ಹುಟ್ಟಿದ್ದು. ಆಯ್ತು, ಭರಮಸಾಗರ ಹಾಕಿದ್ದೀನಿ. ಜಗಳೂರು ಹೇಳಿದ್ರೆ ಜಗಳೂರು ಆಗ್ತಾ ಇದೆ, ಅಲ್ಲೇ ಹತ್ರ ಅಕ್ಕಪಕ್ಕ. ಓಕೆ. ಏನ್ ಕೇಳ್ಬೇಕಾಯ್ತು? ಸಿಂಹ ರಾಶಿಲಿ ಹುಟ್ಟಿದ್ರ, ಪೂರ್ವ ಫಾಲ್ಗುಣಿ 2ನೇ ಪಾದ. ಹೌದು ಸರ್, ಹೌದು. ಈಗ ಸದ್ಯಕ್ಕೆ 2035 17ರಿಂದ ರಾಹು ಸ್ಟಾರ್ಟ್ ಆಗಿದೆ. 35 ರಾಹು ಇದೆ. 10-2 ಅಧಿಕಾರ ಇಂಪಾರ್ಟೆಂಟ್ ನಿಮ್ಗೆ. ಹೇಳಿ. ಸ್ವಲ್ಪ ಅದೇ ಡಿಲೇ ಆಗ್ತಾ ಇದೆ. ಏನ್ ಡಿಲೇ ಆಗ್ತದೆ? ಅದೇ ಮದುವೆ ನೋಡ್ತಾ ಇದೀನಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅಯ್ಯೋ, ಮದುವೆಗೆ 10 ಮತ್ತೆ 6 ಬಂದ್ಬಿಟ್ಟಿದೆಯಲ್ಲ ಸರ್. ಒಂದ್ರಲ್ಲಿ ಮಾತ್ರ 2 ಇದೆ. ರಾಹು. ಕೆಲಸ ಚೆನ್ನಾಗಿದೆ. ಏನ್ ಕೆಲಸ ಮಾಡ್ತೀರಾ ಸರ್? ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಜಾಬ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಸರ್, ಅದಕ್ಕೆ ಅದೊಂದು ಕೇಳಬೇಕಾಗಿತ್ತು. ಜಾಬ್ ಚೆನ್ನಾಗಿದೆ, ಏನ್ ಟೆನ್ಷನ್ ತಗೋಬೇಡಿ. 22 ಗುರು, 6, 9, 10. ಗುರು ಆದ್ಮೇಲೆ ಶನಿ. ಯಾಕೋ ಫೈನಲೈಸೇ ಮಾಡಲ್ವಲ್ಲ ನೀವು ಮದುವೆಗೆ? ಇಲ್ಲ ಸರ್, ಅದೇ ನೋಡ್ತಾ ಇದೀನಿ. ಅದು ಕೆಲವೊಂದ್ ಕಡೆ ಕೇಳಿದ್ರೆ ಅದು ಸರಿ ಬರ್ತಾ ಇಲ್ಲ, ಅದಕ್ಕೆ. ಯಾಕೆ ಕೇಳಕ್ ಹೋಗ್ತಿರ್ರಿ? ಏನ್ರಿ ಕೇಳ್ಬಿಟ್ಟು ಮಾಡ್ಕೊಳ್ತೀರಾ? ಮನಸ್ಸಿಗೆ ಇಷ್ಟ ಆದ್ರೆ ಮಾಡ್ಕೊಳ್ರಿ. 35 ಆದ್ಮೇಲೂ ಅದೇನೋ ಕೋಳಿಗೆ ಖಾರ ಹರಿತಾ ಇರ್ತೀರಾ ಇನ್ನು. ಕೇಳ್ಕೊಂಡು ಇಷ್ಟ ಆದ್ರೆ ಫಸ್ಟ್ ನೀವು ಈ ಜಾತಕ ಕೇಳೋದೆಲ್ಲ ಬಿಡಿ, ಒಂದಿರದನ್ನ ಮಾಡ್ಕೊಂಡು ಹೋಗಿ. ಇಲ್ದಾರೆ ಈ ಜಾತಕಕ್ಕೆ ಮತ್ತೆ ಮದುವೆನೇ ಇರೋದಿಲ್ಲ. ಆ 10-6 ಬಂದ್ರೆ ಬರೀ ಆಲೋಚನೆ. ಇದು ಸೆಟ್ ಆಗುತ್ತಾ, ಅದ್ ಸೆಟ್ ಆಗುತ್ತಾ, ಹೈಟ್ ಸೆಟ್ ಆಗುತ್ತಾ, ಸೈಜ್ ಸೆಟ್ ಆಗುತ್ತಾ, ಕೆಲಸ ಸೆಟ್ ಆಗುತ್ತಾ, ಕೊನೆಗೆಲ್ಲ ಸೆಟ್ ಆದ್ರೆ ಜಾತಕ ಸೆಟ್ ಆಗುತ್ತಾ? ಅದಾಗಲ್ಲ ಸರ್. ದಯವಿಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿದೆ. ಓಕೆ.
ಪ್ರಿಸೈಸ್ ಆಗಿ ಮದುವೆ ಮಾಡ್ಕೋಬೇಕು, ಒಂದು ಹೆಣ್ಣಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ನನ್ನ ಜೀವನದಲ್ಲಿ ಒಂದು ಹೆಣ್ಣು ಬಂದು ನನಗೆ ಸುಖ ಸಂತೋಷ ನೆಮ್ಮದಿ ಮತ್ತೆ ನನ್ನ ಸಂಸಾರ ನಡೆಸಬೇಕು ಅಂತ ಒಂದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ಮುಂದೆ ನುಗ್ಗಿ ಏನೂ ಆಗಲ್ಲ. ಯಾಕಂದ್ರೆ ಲೈನ್ 2 2 ಇದೆ, ಎಲ್ಲ ಕಾಪಾಡುತ್ತೆ. ಎಲ್ಲ ನೋಡ್ತಾ ಇದ್ರೆ ಯಾವುದು ಸೆಟ್ ಆಗಲ್ಲ. ಅಲ್ಲಿ ಇಷ್ಟೊಂದು ರೆಡ್ಗಳು ಬಂದಾಗ ನಾವು ಯಾವುದು ನೋಡ್ಲೇಬಾರ್ದು. ಎಷ್ಟು ರೆಡ್ ಇದೆ ಇಲ್ಲಿ, ಎಲ್ಲ ಕೆಂಪಾದವು. ಡಿಸೈಡ್ ಮಾಡ್ಕೊಳ್ಳಿ, ಸೆಲೆಕ್ಟಿವ್ ಆಗಬೇಡಿ. 5-10 ಕಾಂಬಿನೇಷನ್ ರಾಹುನಲ್ಲಿ ಬಂದಿದೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಜಸ್ಟ್ ಗೋ ಅಹೆಡ್. ಒಂದು ಬಂದ್ರೆ ಒಂದು ಬರಲ್ಲ. ಮದುವೆ ಅಂತಂದ್ರೆ ಕಾಂಪ್ರಮೈಸ್ ಅಂತ ಅರ್ಥ ಜೀವನದಲ್ಲಿ. ಮದುವೆ ಅಂದ್ರೆ ಪ್ಲೀಸ್ ಕಾಂಪ್ರಮೈಸ್. ಮ್ಯಾರೇಜ್ ಭಗವಂತ ಕೊಡೋದು ಒಬ್ಬರ ಜೊತೆ ಏನೇನು ನ್ಯೂನ್ಯತೆ ಇದೆ ಅದನ್ನು ಸಹಿಸಿಕೊಂಡು ಟ್ರೈ ಮಾಡಿ ಬಾಳ್ಬೇಕು. ಲರ್ನ್ ಫ್ರಮ್ ಕಂಪ್ಯಾನಿಯನ್ಶಿಪ್, ದಟ್ ಈಸ್ ಮ್ಯಾರೇಜ್. ಇದೆಲ್ಲ ಮತ್ತೆ ನಿಮಗೆ ಏಜ್ಗೆ ಮತ್ತೆ 40 ಗೀಟಿ ಆಗಿ ಮತ್ತೆ ಆಗತ್ತೆ. ಒಳ್ಳೆ ಕೆಲಸದಲ್ಲಿದ್ದೀರಾ, ಜಾಬ್ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಜಾಬ್ ಚೇಂಜ್ ಮಾಡ್ಕೊಳ್ಳಿ, ಡಿಸಿಷನ್ ತಗೊಳ್ಳಿ. ಸುಮ್ಮನೆ ಜಾತಕದ ಮೇಲೆ ಹಾಕ್ಬೇಡಿ, ಸೆಲೆಕ್ಟಿವ್ ಆಗಬೇಡಿ. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ನಾವು ಸರಿ ಇದೀವ ಆಲೋಚನೆ ಮಾಡೋಣ. ನಾವು ಸರಿ ಇರ್ತೀವ? ಯಾರೂ ಸರಿ ಇರಲ್ಲ, ಏನ್ ಮಾಡಕ್ಕಾಗಲ್ಲ. ನಮಸ್ತೆ ಸರ್. ನಮಸ್ಕಾರ. ಹೇಳಿ. ನಮಸ್ಕಾರ. ನಮಸ್ಕಾರ. ನಾವು ವೀರನಗೌಡ, ಗದಗದಿಂದ ವೀರನಗೌಡ ಅಂತ. ಗದಗದಿಂದ ಹೇಳಿ ಸರ್. ಸರ್, ನಮ್ದೊಂದು ಲ್ಯಾಂಡ್ ಮಾರುದಿದೆ ಸರ್. ಅದು ಸೇಲು. ನಂಬರ್ ಹೇಳಿ. 56. ಇದು ಅಗ್ರಿಕಲ್ಚರ್ ಲ್ಯಾಂಡಾ? ಹೌದೌದು ಸರ್, ಅಗ್ರಿಕಲ್ಚರ್ ಲ್ಯಾಂಡ್. ಸೇಲ್ 4 and 3. ಶುಕ್ರ ಅಂಡ್ ಸ್ಯಾಟ್ರನ್. ಶುಕ್ರ ಪ್ರಾಪರ್ಟಿ ಹೋಗೋಣ. ಶುಕ್ರ 6 6 6, ಸ್ಯಾಟ್ರನ್ 8 6 6. ಅಬ್ಸ್ಟಕಲ್ಸ್ ಸ್ಯಾಟ್ರನ್ ಜೊತೆ 5 and 12 6. ಬುಧ ದಶೆಯಲ್ಲಿ 2022 ಏಪ್ರಿಲ್ ರಾಹು ಗುರು. ರಾಹು ಸೇಲ್ ಕಾಂಬಿನೇಷನ್ 3 5 10 ಬರ್ತಾ ಇಲ್ಲ. ಗುರುನಲ್ಲಿ 3 5 10 ಬರ್ತಾ ಇಲ್ಲ. ಸರ್, ಇದಕ್ಕೆ ನೀವು ಒಬ್ರೇನಾ? ಹೌದು ಸರ್, ನಾವೇ ಅಷ್ಟೇ ಒಬ್ರೇ ರೀ. ಒಬ್ರೇ? ಹೌದೌದು ಸರ್. ಅಲ್ಲಿ ಯಾರಾದ್ರೂ ಮಾರಕ್ಕೆ ಅಡ್ಡ ಆಗ್ತಾ ಇದ್ರಾ? ಇಲ್ಲ ಸರ್, ಯಾರು ಅಡ್ಡಾಗ್ತಾ ಇಲ್ಲ. ಮತ್ತೆ ಬಂದಿರೋರು ಎಲ್ಲ ವಾಪಸ್ ಹೋಗ್ತಾರಲ್ಲ, ಏನಕ್ಕೆ ಕಾರಣ? ಅದೇ ಸರ್, ಬರ್ತಾರ, ನೋಡ್ತಾರ, ಚೈಸ ಮಾಡಿ ಮತ್ತೆ ಅವರು ಹಿಂದಕ್ಕೆ ಹೋಗ್ಬಿಡ್ತಾರ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಬರ್ತಾ ಇದಾರೆ ಇಲ್ಲಿ ಕಾಂಬಿನೇಷನ್ 7th house ಅಂತಂದ್ರೆ ಪೀಪಲ್ ಆರ್ ಕಮಿಂಗ್. ಅದೇ ರೇಟ್ ಅಲ್ಲಿ ಏನಾದ್ರು ಸ್ವಲ್ಪ ನೋಡಿ. ರೇಟ್ ನಲ್ಲಿ ಅವ್ರಿಗೆ ಹೆಂಗ್ ತಿಳಿತೈತೆ ಹಂಗ್ ಕೇಳ್ತಾ ಇದ್ದಾರೆ ಸರ್. ಹೆಂಗ್ ತಿಳಿತೈತೆ? ಸಾಲ ಮಾಡ್ಕೊಂಡಿದ್ದೀರಾ? ಹಾ, ಮತ್ತೆ ಇದೆ ಸರ್. 6. ಸೊ ಅಲ್ಲೆಲ್ಲ ಹಬ್ಬಿರುತ್ತೆ ನೀವು ಸಾಲ ಮಾಡ್ಕೊಂಡಿದ್ದೀರಾ ಅಂತ. ಹ್ಞೂ ಸರ್. ಅರ್ಥ ಆಯ್ತಾ? ಹ್ಞೂ. ಸೊ ಹಬ್ಬದಾಗ ಹೆಂಗಿರ ಸಾಲ ಮಾಡ್ಕೊಂಡವ್ ನೀನು. ಹೌದೌದು. ಇನ್ ಯಾವ ರೇಟಿಗೆ ಬೇಕಾದ್ರೆ ಕೊಡ್ತಾನೆ. ಅದು 80 ಲಕ್ಷ ಬರ್ತಕ್ಕಂತ ಸೈಟು ಜಮೀನು 30-40 ಲಕ್ಷ ಕೇಳ್ತಾರೆ. ಎಷ್ಟಕ್ಕೆ ಮಾರ್ತಾ ಇದ್ದೀರಾ? ಇನ್ನು ವ್ಯವಹಾರ ಕುಂದಿರ್ತಾ ಇಲ್ಲ. ಅಲ್ಲ, ನಿಮಗೆ ಎಷ್ಟು ಬರ್ಬೇಕು ಸರ್ ದುಡ್ಡು? ನಾವು 18 ಲಕ್ಷದವರೆಗೂ ವೇಟ್ ಮಾಡ್ತಾ ಇದ್ದೇನ್ರಿ. ಒಂದ್ ಎಕರೆಕ್ಕೆ ಎಷ್ಟು ಎಕರೆ ಒಟ್ಟು? 6 ಎಕರೆ 4 ಗುಂಟೆ ಸರ್. 6 ಎಕರೆಗೆ 15 ಲಕ್ಷ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು ಸರ್? 1,90,90 ಚಿಲ್ಲರೆ ಆಗತ್ತೆ. ನಾನು 80-90 ಹೇಳಿದೆ, ಕರೆಕ್ಟಾ? ಹೌದೌದು. ಅವ್ರು ಕೇಳ್ತಾ ಇರೋದು ನಿಮಗೆ 40-50-60 ಒಳಗೆ ಇರುತ್ತೆ. ಅವರು ಕೇಳ್ತಾ ಇದಾರ್ರಿ ಬಾಯಿಗೆ ಬಂದಂಗೆ. ಅದೇ ಮಾರ್ಲೇಬೇಕು ಅಂತ ಪರಿಸ್ಥಿತಿ ಬಂದ್ರೆ ನಿಶ್ಚಯ ಮಾಡಿ ಪೀಸ್ ಆಗಿ ಮಾರಿ. ಪೀಸ್ ಆಗಿ ಮಾರೋಣ. ಫಸ್ಟ್ ರೋಡ್ ಸೈಡ್ ಮಾಡಿ. ಫಸ್ಟ್ ಒಂದು ರೋಡ್ ಸೈಡ್ 1 ಪೀಸ್ 1 ಎಕರೆ ಮಾತ್ರ ಮಾಡಿ. ಆಮೇಲೆ ಅದ್ರ ಪಕ್ಕ 1 ಎಕರೆ, ಅದ್ರ ಪಕ್ಕ 1 ಎಕರೆ, ಆಮೇಲೆ ಹಿಂದಿಂದು. ಮತ್ತೆ ಅದು ಇದಾಗ್ಬಿಡ್ತೈತಾರ ಸರ್. ಏನಾಗ್ಬಿಡ್ತದೆ? ಮಾರ್ಕೆಟ್ ಕಟ್ಕೊಂಡ್ಬರ್ದಲ್ಲ. 1 ಎಕರೆ 2 ಎಕರೆ ತಗೊಳ್ಳೋರು ತಗೊಳ್ತಾರೆ. 2 ಎಕರೆ ಬೇಕಾದ್ರೆ ತಗೊಳ್ಳಿ. ಓಪನ್ ಮಾಡಿ, ಮಾರ್ಕೆಟ್ ಓಪನ್ ಮಾಡಿ. ನೀವಂತರ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಸರ್. ಹೌದೌದು. ಬಿಸ್ನೆಸ್ ಮ್ಯಾನ್ ಆಗಿಲ್ಲ ನೀವು. ದುಡ್ಡಿಲ್ಲ ಈಗ. ಹೌದೌದು. ನಾನು ಇಲ್ಲಿ ದುಕಾನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಲ್ಯಾಂಡ್ ಕೊಡ್ತಾ ಇದ್ದೀನಿ, ನನಗೆ ಯಾವ ಸಾಲನೂ ಇಲ್ಲ ಅಂತ ಹೇಳ್ಕೊಳ್ಳಿ. ಇದು ವರ್ಜನ್ ಚೇಂಜ್ ಮಾಡಿ, ನಾಳೆಯಿಂದ ಸಕ್ಸಸ್ ಆಗುತ್ತೆ ನೋಡಿ, ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಇಲ್ಲಿ ನಿಮಗೆ 8-9 ಓಕೆ 8-9 ಕಾಂಬಿನೇಷನ್. ಸ್ವಲ್ಪ ಎಳ್ಳು
ಎಳ್ಳೆಣ್ಣೆ ತಗೊಂಡು ನಿಮ್ಮ ಜಮೀನು ಸುತ್ತು ಒಂದು ರೌಂಡ್ ಬಂದು ಶನಿವಾರ ದಿವಸ ಯಾರಿಗಾರು ಬಡವ್ರಿಗೆ ಕೊಡಿ. ಅರ್ಥ ಆಯ್ತಾ? ಸ್ವಲ್ಪ ದುಡ್ಡು ಚೆನ್ನಾಗಿ ಬರಬೇಕು ಅಂದ್ರೆ ಒಂದು ಕೆಂಪು ದಾರ ಕಟ್ಕೊಳ್ಳಿ. ಓಂ ಕ್ರಾಮ್ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಶೀಘ್ರವಾಗಿ ವಿತಿನ್ ಆಗಸ್ಟ್ ಒಳಗಡೆ ಆಗುತ್ತೆ. ನೆಕ್ಸ್ಟ್. ನಮಸ್ಕಾರ ಗುರುಜಿ. ಹೇಳಿ. ಸಂಖ್ಯಾಶಾಸ್ತ್ರದ ಬಗ್ಗೆ ಗುರುಜಿ. ಪ್ರಶ್ನೆಶಾಸ್ತ್ರಗೆ ಹೇಳಿ ಹೇಳಿ ಹೇಳಿ. ರಾಜಣ್ಣ ಅಂತ ಸಿನಾಸುರ ತಾಲೂಕು ಆರಿಕುಂಟೆ. ಬಿಸ್ನೆಸ್ ಬಗ್ಗೆ ಸ್ವಾಮೀಜಿ. ಪೋಸ್ಟ್ ಬಾಕ್ಸ್ ಅಡ್ರೆಸ್ ಹೇಳ್ತಾ ಇದ್ದೀರಾ ಇಲ್ಲಿಂದ ಪ್ರಸಾದ ಕಳ್ಸಕ್ಕೆ? ಹೇಳಿ, ನಂಬರ್ ಹೇಳಿ. 6. ಯಾವ್ದ್ರ ಬಗ್ಗೆ? ಅಂಗಡಿ ಬಿಸ್ನೆಸ್ ಬಗ್ಗೆ ಸ್ವಾಮೀಜಿ. ಏನಿವತ್ತು ಜಾಬು ಬಿಸ್ನೆಸ್ ಶುಕ್ರವಾರ ಅಂದ್ರೆ ಅಪ್ಪ ವ್ಯಾಪಾರ ಎಲ್ಲ ಸುಸ್ತೋಡ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದು ಗುರುಜಿ. 7ನೇ ಮನೆ ಚಂದ್ರನ್ ಕಾಂಬಿನೇಷನ್ 8. ಬರೀ ಅಬ್ಸ್ಟಕಲ್ಸ್. ಹೆಸರು ಸಖತ್ತಾಗಿದೆ ನಿಮ್ದು. ಬಟ್ ಆದ್ರೆ ಈಗಿಲ್ಲ, ಸ್ವಲ್ಪ ದುಡ್ಡು ಸ್ವಲ್ಪ ಬಹಳ ಕಮ್ಮಿ ಆಗ್ತಾ ಇದೆ. ರೊಟೇಷನ್ ಲಾಭ ಕಮ್ಮಿ ಬರ್ತಾ ಇದೆ. ಹೌದು ಗುರುಜಿ. ಬಟ್ ಅಬ್ಸ್ಟಕಲ್ಸ್ ಇದೆ. ಅಕ್ಕಪಕ್ಕ ಅವರು ಇವರು ಹೇಳ್ಕೊಡೋರು ಸ್ವಲ್ಪ ಇದಾರೆ. ಅದಕ್ಕೆ ಅಕ್ಕಿ ದಾನ ಮಾಡಿ. ಸ್ವಲ್ಪ ಸಾಲನು ಸ್ವಲ್ಪ ತಲೆ ಮೇಲೆ ಹಾಕೊಂಡಿದ್ದೀರಾ. ಖರ್ಚು ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂತ ದಶಾ ಭುಕ್ತಿ ನೋಡೋಣ. ಬುಧ ದಶ ನಡೀತಾ ಇದೆ. ಬುಧ 2027 ಬರುತ್ತೆ. ಬುಧನ ಕಾಂಬಿನೇಷನ್ ಸ್ವಲ್ಪ ನೋಡೋಣ. 6, 10 ಮತ್ತೆ ರಾಹು 5, 9. ಬೇರೆ ಕಡೆ ಏನಾದ್ರು ಮಾಡೋ ಯೋಜನೆ ಇದೆಯಾ ಗುರುಜಿ? ಏನು ಇಲ್ಲ. ಅಲ್ಲೇನೆ ಮಾಡ್ಬೇಕಾ? ಇಲ್ಲೇ ಮಾಡೋಣ ಅಂತ ಗುರುಜಿ. ಬೇರೆ ಕಡೆ ಆಲೋಚನೆ ಇಲ್ವಾ ಶಿಫ್ಟ್ ಆಗ್ಬೇಕು ಅಂತ? ಏನಿಲ್ಲ ಗುರುಜಿ. ಯೋಚನೆ ಮಾಡಿ ಒಂದ್ಸತಿ. ಗುರುಜಿ ಮನೆ ಹತ್ರ ಇತ್ತು, ಸ್ವಲ್ಪ ಆಚೆ ಕಡೆ ಫಿಕ್ಸ್ ಮಾಡಿದ್ವಿ. ಇವಾಗ ಚೇಂಜ್ ಮಾಡಿದ್ವಿ. 3 ತಿಂಗಳಾಯ್ತು ಗುರುಜಿ. ಮಾಡಿದೀರಾ? ಅದನ್ನ ಹೇಳಿ ಮತ್ತೆ. ಮಾಡಿದೀರಾ? ಓಕೆ. ಇಲ್ಲಿಂದ ಇಂಪ್ರೂವ್ಮೆಂಟ್ ಆಗ್ಬೇಕು. 10, 6. ಒಂದು ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ ಭಾನುವಾರ ಬೆಳಿಗ್ಗೆ. ಸರಿ ಗುರುಜಿ. ಅರ್ಥ ಆಯ್ತಾ? ಒಂದು ಸಾಧ್ಯವಾದ್ರೆ 5 ಮುಖದ ರುದ್ರಾಕ್ಷಿ ಎಲ್ಲ ಅಲ್ಲೇ ಸಿಕ್ಕರೆ ಹಾಕೊಳ್ಳಿ. ಯಥೇಚ್ಛವಾಗಿ ಓಂ ನಮೋ ಧನದಾಯ ಸ್ವಾಹ ಅಂತ ಹೇಳ್ಕೊಳ್ಳಿ. ಪ್ರತಿ ದಿವಸ ಈ ಒಣಮೆಣಸಿನಕಾಯಿ ಬೀಜ ಎಲ್ಲಿ ವ್ಯಾಪಾರ ಮಾಡ್ತೀರೋ ಒಣಮೆಣಸಿನಕಾಯಿ ಮುರಿದು ಮುಂದೆ ಹಾಕಿ. ಜಸ್ಟ್ ಮುಂದೆ ಹಾಕಿ. ಒಂದೇ ಒಂದು. ಪ್ರತಿ ದಿವಸ ಭಾನುವಾರದಿಂದ ಶುರು ಮಾಡಿ. ಡೆಫಿನೆಟ್ಲಿ ದುಡ್ಡು ಜಾಸ್ತಿ ಬರುತ್ತೆ. ಟೆನ್ಷನ್ ತಗೋಬೇಡಿ. ಅಕ್ಕಿ ದಾನ ಮಾಡ್ತಾ ಇರಿ ಸೋಮವಾರ ಬಿಡದಂಗೆ. ಒಂದು 48 ಡೇಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಓಕೆ. ನಕ್ಷತ್ರ ನಾಡಿ ಕಲೀರಿ. ದಿ ಮೋಸ್ಟ್ ಎಕ್ಸಲೆಂಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಆನ್ ಪ್ಲಾನೆಟ್ ಅರ್ತ್. ಅದ್ಯಾಕೋ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಬಿಸ್ನೆಸ್ಗೆ. ಅದ್ಯಾಕೋ ಸಾವಿರಾರು ರೂಪಾಯಿ ಇದಕ್ಕೆ ಮಾರಾಟಕ್ಕೆ ಇಟ್ಕೊಡ್ಕೋತಾರೆ. ಇದರಲ್ಲಿ ಒಳ್ಳೆ ಪರಿಹಾರ ಇದೆ. ಬನ್ನಿ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಜ್ಯೋತಿಷ್ಯ ಕಲ್ತಾಗ ಗ್ರಹಗಳು ತುಂಬ ಒಳ್ಳೇದು ಮಾಡ್ತಾವೆ ನಮಗೆ. ಈಗ ನಮಗೆ ಅದು ಸಮಸ್ಯೆ ಇದೆ, ಈ ಬಿಸ್ನೆಸ್ ಮಾಡೋ ಸಮಸ್ಯೆ ಇದೆ. ಅಸ್ಟ್ರಾಲಜಿ ಕಲ್ತ್ರೆ ಆಲ್ ದಿ ಪ್ಲಾನೆಟ್ಸ್ ವಿಲ್ ಹೆಲ್ಪ್ ಅಸ್. ನನ್ನ ಸಬ್ಜೆಕ್ಟ್ ನೀವು ಕಲ್ತಿದ್ದೀರಾ, ನಿಮಗೆ ನಮ್ಮ ಆಶೀರ್ವಾದ ಇರುತ್ತೆ ಅಷ್ಟೇ. ಭಗವಂತನ ನಾಮಸ್ಮರಣೆ ಮಾಡಿದಾಗ ಭಗವಂತನ ಆಶೀರ್ವಾದ ಹೇಗಿರುತ್ತೋ, ನವಗ್ರಹಗಳ ಆಶೀರ್ವಾದ ಬೇಕಾ? ಸುಮ್ಮನೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ಬೇಡಿ. ಅದು ತಾತ್ಕಾಲಿಕವಾಗಿರ್ಬೋದು. ಚೆನ್ನಾಗಿ ಪೂಜೆ ಮಾಡಿಸೋದು ತಾತ್ಕಾಲಿಕ. ಒಂದು ಸಬ್ಜೆಕ್ಟ್ ಪರಿಪೂರ್ಣವಾಗಿ ನಮಗೆ 360 ಡಿಗ್ರಿ ಮೈ ಲೈಫ್ ಶುಡ್ ಬಿ ಬಂಗಾರ. ನಕ್ಷತ್ರ ನಾಡಿ ವಿಲ್ ಬಿ ವೆರಿ ಗುಡ್. ಓಕೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಆರೋಗ್ಯದಿಂದ ಇರಿ, ಚೆನ್ನಾಗಿ ಊಟ ಮಾಡಿ, ಮಾಸ್ಕ್ ಹಾಕೊಳ್ಳಿ, ನೆಮ್ಮದಿಯಿಂದ ಇರಿ, ತಲೆ ಜಾಸ್ತಿ ಕೆಡಿಸ್ಕೋಬೇಡಿ. ಒಳ್ಳೇದಾಗಿ ಒಳ್ಳೆ ರೀತಿ ಆಲೋಚನೆ ಮಾಡಿ, ಒಳ್ಳೆ ಊಟ ಮಾಡಿ, ಮಲಗಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ 88 ಬ್ಯಾಂಕ್ ಸ್ಟೂಡೆಂಟು. ನಾನು ನಕ್ಷತ್ರ ನಾಡಿನಲ್ಲಿ. ನಾನು ನಮ್ಮ ತಾಯಿಗೆ ಸುಮಾರು 16-17 ವರ್ಷದಿಂದ ಅಲರ್ಜಿ ತುಂಬ ಕಡೆ ನಾನು ಎಲ್ಲ ಆದಮೇಲೆ ನಾನು ಒಂದು ತೀರ್ಮಾನಕ್ಕೆ ನಾನು ದಿನೇಶ್ ಗುರೂಜಿ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಕ್ಲಾಸಸ್ಗೆ ಸೇರೋದಕ್ಕೆ ಒಂದು ಹೆಲ್ಪ್ ಮಾಡಿದ್ರು. ಆ ಕ್ಲಾಸ್ ಆದಂಥ ಅನುಭವ ಅಂದರೆ ಮನೇಲಿ ಎಷ್ಟು ಏನು ಆಗಿದೆ, ಎಲ್ಲರಿಗೂ ಏನೇನು ತೊಂದರೆ ಅನ್ನೋದು ತಿಳ್ಕೊಳ್ಳೋವಂಥದ್ದಾಯಿತು. ಮತ್ತು ವಾಸ್ತು ದೋಷ ಇರೋದು ತಿಳ್ಕೊಳ್ಳೋದಾಯಿತು. ಆಮೇಲೆ ನನ್ನ ಆರೋಗ್ಯದ ಬಗ್ಗೆ ನಾನು ತಿಳ್ಕೊಳ್ಳೋದಾಯ್ತು. ಯಾಕಂದರೆ ಮೆಂಟಲಿ ಟೆನ್ಷನ್ ತುಂಬ ಇತ್ತು ನನಗೆ. ಮನೇಲಿ ಎಲ್ಲರೂ ಹುಷಾರಿರ್ತಿರ್ಲಿಲ್ಲ. ಒಂದಲ್ಲ ಒಂದು ಮಲ್ತಾನೆ ನಮ್ಮ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಯಾವಾಗ ನಾನು ಈ ನಕ್ಷತ್ರ ನಾಡಿಗೆ ಬಂದ ಮೇಲೆ ನನಗೆ ಆದಂಥ ನಕ್ಷತ್ರ ನಾಡಿ ತುಂಬ ನನಗೆ ಹೆಲ್ಪ್ಫುಲ್ ಆಗಿದೆ. ಯಾಕೆಂದರೆ ನಾವು ಬೇರೆಯವ್ರ ಹತ್ರ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡ್ಕೊಳ್ಳೋದಕ್ಕಿಂತ ಸ್ವಂತ ನಾವೇ ಕಲಿತು ನಮ್ಮ ಸ್ವಯಂ ಬುದ್ಧಿಯಿಂದ ನಾವು ಎಲ್ಲರಿಗೂ ಅಟ್ಲೀಸ್ಟ್ ಹೆಲ್ಪ್ ಮಾಡೋರ್ಗಾದ್ರೂ ನಾವು ಮಾಡ್ಬೋದು. ದುಡ್ಡಿರೋರ್ಗಿರ್ಬೋದು, ಫ್ರೆಂಡ್ಸ್ಗೂ
ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ ದಯವಿಟ್ಟು ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮ ಜ್ಯೋತಿಷ್ಯ ನೀವೇ ಕಲಿಯಬಹುದು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.